ದಿವನಗಳ ನಾಡೆ ಜಯವೇ ರಸ ಋಷಿಗಳ ಬೀದಿ ಭೂದೇವಿಯ ಮಗುಟದ ನವಮಣಿಯೇ ಗಂಧದ ಚಂದನ ಹೊನ್ನಿನ ಗಳಿಯೇ ರಾಘವ ಮಧುಸೂದನ ರವ ಧರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ತೋರುಳ ವೇದನ ಘೋಷ ಜನನಿಗೆ ದೇವವು ನಿಂದಾವೇಶ ಹಸುವಿನ ಕಿರಿತಳ ಸಾಲೆ ನಿನ್ನಯ ಕೊರಳಿನ ಹಾಲೆ ಕಪಿಲ ಪತಂಜಲ ಗೌತಮ ನಿರಂತ ಭಾರತ ಜನನಿಯ ತನುಜಾತೆ ಶಂಕರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರತ್ನ ಷಡಕ್ಷರಿ ಮಂತ್ರ ಕೊಂಬಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಜ್ಞಾನದ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ರೈತಮ ಹೊಯ್ಸಳ ಗಾಡಿದ ನಾಡೆ ರಂಗಣ ಜಗಣರ ನೆಚ್ಚಿನ ವೀರೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರದಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕನ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನ ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಕಾಯಕ ವೈದಿಕರ ಆರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಅಂಬೇಡ್ಕರ 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 ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ 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 ಸುಗುಣಶೀಲ ಬುದ್ಧ ಮಾರ್ಗ ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು ಅಂಬೇಡ್ಕರ 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 ನೀರಿನಲ್ಲಿ ಕರಗುವ ಮಣ್ಹೆಂಟೆ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ ನೀರಿನಲ್ಲಿ ಕರಗುವ ಮಣ್ಹೆಂಟೆ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ ಇತಿಹಾಸವನ್ನು ಮರೆತು ಕೂಡದೆ ಇತಿಹಾಸವು ಸೃಷ್ಟಿಸಿದೆ ಇತಿಹಾಸವು ನೀನಾದೆ ಇತಿಹಾಸವು ನೀನಾದೆ ಅಂಬೆ
ಅಂಬೇಡ್ಕರ 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 ಇಳೆಗೆ ಬಂದ ಮಳೆಯ ಹಾಗೆ ಬೆಳೆಯ ನೀಡಿದೆ ನಮ್ಮ ಎದೆಯ ಪುಟ್ಟ ಗೂಡಲಿ ಅಮರ ನೀನಾದೆ ಇಳೆಗೆ ಬಂದ ಮಳೆಯ ಹಾಗೆ ಬೆಳೆಯ ನೀಡಿದೆ ನಮ್ಮ ಎದೆಯ ಪುಟ್ಟ ಗೂಡಲಿ ಅಮರ ನೀನಾದೆ ನಮ್ಮೆಲ್ಲರನ್ನು ಮುಂದೆ ನಡೆಸಿದೆ ನಮ್ಮೊಡಲ ಉಸಿರಾದೆ ಹೊಂಬೆಳಕು ನೀನಾದೆ ಹೊಂಬೆಳಕು ನೀನಾದೆ ಅಂಬೇಡ್ಕರ 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 ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ 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 ಅಂಬೇಡ್ಕರ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ ಆಯೋಜಿಸಿರುವ ಸಂವಿಧಾನ ಶಿಲ್ಪಿ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಲಿಕ್ಕೆ ನನಗೆ ಅತ್ಯಂತ ಸಂತೋಷವೆನಿಸ್ತಾ ಇದೆ. ಮೊಟ್ಟ ಮೊದಲಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಹೇಳುತ್ತಾ, ಮೊದಲಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವ ಮಾನ್ಯ ಪ್ರೊಫೆಸರ್ ಶಶಿಕಾಂತ್ ವಿಕೇರಿ ಸರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅತ್ಯಂತ ಸಂತೋಷದಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಯಾರನ್ನು ಅತಿಥಿಯಾಗಿ ಕರೆಯಬೇಕು ಅಂತ ಮಾತು ನಡೆದಾಗ ಮೇಡಮ್ ಶ್ರೀಮತಿ ಬೃಂದಾ ಅಡಿಗೆ, ಖ್ಯಾತ ಸಮಾಜ ಚಿಂತಕರು ಹಾಗೂ ಸಂಸ್ಥಾಪಕರು ಗ್ಲೋಬಲ್ ಕನ್ಸರ್ನ್ಸ್ ಇಂಡಿಯಾ ಮತ್ತು ಸಂಚಾಲಕರು ಮುಕ್ತಿ ಒಕ್ಕೂಟ ಬೆಂಗಳೂರು, ಇವರನ್ನು ನಾವು ಸಂಪರ್ಕ ಮಾಡಿದಾಗ ಬಹಳ ಸಂತೋಷದಿಂದ ಅವರು ಇವತ್ತಿನ ಈ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡು ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಮೇಡಮ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ವತಿಯಿಂದ ಸಂತೋಷದಿಂದ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯನ್ನು ಅಲಂಕರಿಸಿರುವ ಅತಿಥಿಗಳಾದಂಥ ನಮ್ಮ ಸಿಂಡಿಕೇಟ್ ಸದಸ್ಯರಾದಂಥ ಮೇಡಮ್ ಡಾಕ್ಟರ್ ಶ್ರೀದೇವಿ ಕಟ್ಟಿಮನಿಯವರು ಬರಬೇಕಾಗಿತ್ತು. ಅವರು ಕೂಡ ಬೀದರ್ನಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಸರ್. ಹೀಗಾಗಿ ದಯವಿಟ್ಟು ತಾವು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ನನ್ನ ಒಂದು ಎಲ್ಲವೂ ನನ್ನ ಸಹಕಾರ ಮತ್ತು ನನ್ನ ಒಂದು ಶುಭಾಶಯಗಳು ತಮ್ಮ ಜೊತೆ ಇರ್ತವೆ ಅಂತ ಮಾತನ್ನು ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ನೆನೆಸ್ಕೊಳ್ಳುತ್ತಾ ಅವರಿಗೆ ಸ್ವಾಗತವನ್ನು ನಾನು ಕೋರುತ್ತೇನೆ. ಹಾಗೆ ವಿದ್ಯಾವಿಷಯಕ ಪರಿಷತ್ತಿನ ಸದಸ್ಯರು ಸಹೋದ್ಯೋಗಿಯೂ ಆದಂಥ ಪ್ರೊಫೆಸರ್ ಪ್ರತಿಮಾ ಮಠಾರ್ ಮೇಡಮ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಎಂದಿನಂತೆ ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗ, ವಿಶೇಷವಾಗಿ ಪ್ರೊಫೆಸರ್ ರಮೇಶ್ ಮಂಡನ್ಕರ್ ಕುಲಸಚಿವರು ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ನಿಂಗಣ್ಣ ಕಣ್ಣೂರವರು ಕೂಡ ವೇದಿಕೆಯ ಮೇಲಿದ್ದಾರೆ. ಅವರಿಗೂ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ವಿದ್ಯಾಧಿಕಾರಿಗಳು ಕಂಚನಂ ಕಾರ್ಯಸಿದ್ಧಿ ಅನ್ನುವ ಹಾಗೆ ಅವರು ಕೂಡ ನಮ್ಮ ಜೊತೆ ಯಾವಾಗಲೂ ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿಂಡಿಕೇಟ್ ಸದಸ್ಯರಾದಂಥ ಡಾಕ್ಟರ್ SP ಸುಳ್ಳದವರು, ಡಾಕ್ಟರ್ ಮಲ್ಲಣ್ಣ ಮಡಿವಾಳ ಅವರು, ಇತರ ಸಿಂಡಿಕೇಟ್ ಸದಸ್ಯರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಪ್ರೊಫೆಸರ್ ರಾಜನಾಥ್ ಲಕ್ಷ್ಮಣ್ ಸರ್ ಕೂಡ ಈಗ ಸಿಂಡಿಕೇಟ್ನಲ್ಲಿ ಇದ್ದಾರೆ. ಅವರಿಗೂ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ವಿದ್ಯಾವಿಷಯ ಪರಿಷತ್ ಸದಸ್ಯರು ಅವರಿಗೂ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ನನ್ನೆಲ್ಲ ಸಹೋದ್ಯೋಗಿ ಬಾಂಧವರು, ವಿಶೇಷವಾಗಿ ಶಿಕ್ಷಕರು, ಶಿಕ್ಷಕೇತರರು ಮತ್ತು ಸಂಶೋಧನಾರ್ಥಿಗಳು, ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ತಮಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಈ ಒಂದು ಸಭಾಂಗಣದಲ್ಲಿ ಬೆಂಗಳೂರಿನಿಂದ ಮೇಡಮ್ ಅವರ ಜೊತೆಗೆ ಅವರ ಶ್ರೀಮಾನ್ ಅಡಿಗೆ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯರೇ, ಪ್ರತಿ ವರ್ಷದಂತೆ ಇವತ್ತು ಕೂಡ ನಾವು ಬಾಬಾ ಸಾಹೇಬರ 135ನೆಯ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಯಾರು ಮಾತನಾಡಲಿಕ್ಕೆ ಅತಿಥಿಯಾಗಿ ಕರೆಯಬೇಕು ಅಂತಂದಾಗ ಮೇಡಮ್ ಅವರಿಗೆ ನಾವು ಸಂಪರ್ಕ ಮಾಡಿದಾಗ ಒಪ್ಕೊಂಡು ಬಂದಿದ್ದಾರೆ. ಅವರು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಮುಖವಾದಂತಹ ವಿಷಯದ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ. ಆ ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ನಾನು ಪ್ರಾಸ್ತಾವಿಕವಾಗಿ ಒಂದು 2 ಮಾತನ್ನು ಹೇಳುವ ಮೂಲಕ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ಹೇಳ್ತೇನೆ. ಮೇಡಮ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಜಾಪ್ರಭುತ್ವ ಮತ್ತು ಭಿನ್ನಾಭಿಪ್ರಾಯದ ಪ್ರತೀಕ DR ಅಂಬೇಡ್ಕರ್ ಮೂಲಕ ಭಾರತದ ಪುನರ್ಚಿಂತನೆ ಈ ಒಂದು ವಿಷಯ ಕುರಿತು ಅವರು ಮಾತನಾಡಲಿದ್ದಾರೆ. ವಿಶೇಷವಾಗಿ ಇಲ್ಲಿ ಒಂದು ಶಬ್ದ ಮೂಡಿ ಬಂತು, ಪ್ರಜಾಪ್ರಭುತ್ವದ ಪುನರ್ ನಿರ್ಮಾಣ ಅಂತ ಒಂದು ಮಾತು ಇಲ್ಲಿ ಬಂತು. ಪ್ರಜಾಪ್ರಭುತ್ವ ಅಂತ ತಕ್ಷಣ ನಾವು ವಿಶೇಷವಾಗಿ ನಾನು ರಾಜ್ಯಶಾಸ್ತ್ರದ ಒಬ್ಬ ವಿದ್ಯಾರ್ಥಿಯಾಗಿ, ಶಿಕ್ಷಕನಾಗಿ ಏನು ಅಬ್ರಹಾಂ ಲಿಂಕನ್ ಅವರ ಒಂದು ವ್ಯಾಖ್ಯಾನ ಏನಿದೆ ಅದನ್ನು ಬಹಳ ಸರಳವಾಗಿ ಹೇಳ್ತೀವಿ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳಿ. ಆದರೆ ಬಾಬಾ ಸಾಹೇಬರ ಒಂದು ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಬಹಳ ಅರ್ಥಗರ್ಭಿತವಾದಂಥ ಒಂದು ಇಲ್ಲಿ ಮಾತನ್ನು ಹೊಂದಿದೆ. ಒಂದು ಕಡೆ ಅವರು ಒಬ್ಬ ವ್ಯಕ್ತಿ ಒಂದು ಮೌಲ್ಯ, 1 ಮ್ಯಾನ್ 1 ವೋಟ್ ಅಂಡ್ 1 ವ್ಯಾಲ್ಯೂ ಅಂತ ಮಾತನ್ನು ಹೇಳ್ತಾ, ಅಂದರೆ ಪ್ರಜಾಪ್ರಭುತ್ವ ಅಂದರೆ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ. ಆ 1 ವ್ಯಾಲ್ಯೂ ಅನ್ನೋದು ಬಹಳ ಇಲ್ಲಿ ಮಹತ್ವ ಪಡೀತದೆ. ಆ ವ್ಯಾಲ್ಯೂಗೆ ಎಷ್ಟೊಂದು ಅರ್ಥ ಇದೆ ಅಂತ ಅನ್ನೋದು ಇವತ್ತಿನ ಈ ಸಂದರ್ಭದಲ್ಲಿ, ಇವತ್ತಿನ ಈ ಎಲೆಕ್ಟ್ರಲ್ ಪಾಲಿಟಿಕ್ಸ್ನಲ್ಲಿ, ಚುನಾವಣಾ ರಾಜಕೀಯ ಅಂತ ನಾವೇನು ಹೇಳ್ತೀವಿ, ಇವತ್ತಿನ ಚುನಾವಣಾ ರಾಜಕೀಯದಲ್ಲಿ ನಮ್ಮ ಮತಕ್ಕೆ, ನಮ್ಮ ವೋಟಿಗೆ ಎಷ್ಟೊಂದು ಬೆಲೆ ಇದೆ ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ನಾವು ಮತದಾರರಾಗಿ ಆ ಒಂದು ಮತವನ್ನು, ವೋಟನ್ನು ಯಾವ ರೀತಿ ನಾವು ಎಕ್ಸಸೈಸ್ ಮಾಡ್ತೀವಿ, ಬಳಸ್ತೀವಿ, ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ತೀವಿ ಅಂತ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ವೋಟ್ಸ್ ಆರ್ ಬೀಯಿಂಗ್ ಪರ್ಚೇಸ್ ಅಂತ ಅನ್ನೋದು ನಾವು ಎಲ್ಲ ಕಡೆ ನಾವು ನೋಡ್ತೀವಿ, ನಮ್ಮ ಗಮನಕ್ಕೂ ಬಂದಿದೆ. ಇದೀಗ ತಾನೇ ನಾವು ಬೆಳಗಿನ ಒಂದು ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿಯಾದಂಥ ಪ್ರೊಫೆಸರ್ ರಾಮುಲು ಅವರು ಹೇಳಿದ್ರು, ಮೂಲತಃ ನಾವು ಕಮ್ಯುನಿಸ್ಟು, ಒಂದು ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು ಹೇಳಿದ್ರು, ಮೂಲತಃ ನಾವು ಕಮ್ಯುನಿಸ್ಟು, ಲೆಫ್ಟಿಸ್ಟು, ಮಾರ್ಕ್ಸ್ನ ಒಂದು ಪ್ರಭಾವಕ್ಕೆ ಒಳಗಾಗಿ ನಾವು ಜೀವನ ಪರ್ಯಂತ ಹೋರಾಟ ಮಾಡ್ಕೊಂಡು ಬಂದವರು, ರಸ್ತೆ ಇಳಿದು ಬೀದಿ ಇಳಿದು ಹೋರಾಟ ಮಾಡಿದವರು,
ಚುನಾವಣೆ ಬಂದಾಗ ಯಾವುದೋ ಒಂದು ಪಕ್ಷಕ್ಕೆ ನಮ್ಮ ಒಂದು ಸೈದ್ಧಾಂತಿಕ ಇದಕ್ಕೆ ವಿರುದ್ಧವಾಗಿ ನಾವು ಒಂದು ಪಕ್ಷದ ಪರವಾಗಿ ಮತವನ್ನು ಹಾಕ್ತೀವಿ ಮಾತನ್ನು ಹೇಳಿದ್ರು. ಇದು ಜೀವನದ ಒಂದು ಸತ್ಯ. ನಾವು ಬಹಳಷ್ಟು ಮಾತಾಡ್ತೇವೆ, ಆದರೆ ಚುನಾವಣೆ ಸಂದರ್ಭ ಬಂತು, ಮತಗಟ್ಟೆಗೆ ಹೋದಾಗ ನಾವು ಮತವನ್ನು ಹಾಕುವ ಒಂದು ಏನು ಮನಸ್ಥಿತಿ ಇದೆ, ಅವರು ಬೇರೆಯೇ ಕೆಲಸ ಮಾಡುತ್ತೆ. ಇದು ಒಂದಾದರೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಪ್ರಜಾಪ್ರಭುತ್ವಕ್ಕೆ ಬಂದಾಗ, ಬಾಬಾ ಸಾಹೇಬರ ಒಂದು ದೃಷ್ಟಿಯಲ್ಲೇನೆ ಪ್ರಜಾಪ್ರಭುತ್ವ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ರಾಜಕೀಯ ಸಮಾನತೆ ಅಲ್ಲ. ಇದು ಬಹಳ ಗಂಭೀರವಾದಂಥ ವಿಷಯ. ಯಾಕಂದ್ರೆ ಸ್ವತಂತ್ರ ಆದ ನಂತರ ಇಲ್ಲಿಯವರೆಗಿನ ಒಂದು ಏನು ದೈನಂದಿನ ಚಟುವಟಿಕೆಗಳನ್ನು ನಾವು ನೋಡಿದಾಗ, ಬೆಳವಣಿಗೆಗಳನ್ನು ನಾವು ಗಮನಿಸಿಕೊಂಡು ಬಂದಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಇದು ಈ ಮಾತಿನಲ್ಲಿ ಎಷ್ಟೊಂದು ನೈಜತೆ ಇದೆ, ಅರ್ಥ ಇದೆ, ಎಷ್ಟು ಮುಖ್ಯವಾಗಿದೆ ಈ ಮಾತು ಅಂತ. ನಾವು 1947ರಲ್ಲಿ ಆಗಸ್ಟ್ 15ರಂದು ನಾವು ರಾಜಕೀಯವಾಗಿ ಸ್ವತಂತ್ರ ಪಡೆದ್ವಿ, ರಾಜಕೀಯ ಸಮಾನತೆಯನ್ನು ಪಡೆದ್ವಿ. ಬಾಬಾ ಸಾಹೇಬರ ಒಂದು ಏನು ಮಾತು, 1 man 1 vote 1 value ಸ್ವಲ್ಪ ಪ್ರಮಾಣದಲ್ಲಿ ನಿಜನೂ ಆಯಿತು. ಆದರೆ ಕೊನೆಯ 1 ವ್ಯಾಲ್ಯೂ ಅದು ಯಾವ ರೀತಿಯಾದಂಥ ಒಂದು ಮಾತು ಪಡೆದಿದೆ ಅದು ನಮ್ಗೆ ಗೊತ್ತಾಗ್ತದೆ. ಅದು ಇಲ್ಲಿ ಅವರು ಹೇಳೋದು ಏನು ಅಂತಂದ್ರೆ, ಬರೀ ರಾಜಕೀಯ ಸ್ವಾತಂತ್ರ್ಯ ಸಾಲದು, ರಾಜಕೀಯ ಪ್ರಜಾಪ್ರಭುತ್ವ ಸಾಲದು. ಇವತ್ತಿಗೂ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಷ್ಟೊಂದು ತಾರತಮ್ಯವನ್ನು ನೋಡ್ತಾ ಇದ್ದೀವಿ. ಸಮಾಜದಲ್ಲಿ ಅಸಮಾನತೆಯನ್ನು ನಾವು ನೋಡ್ತಾ ಇದ್ದೀವಿ. 21ನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ, ದಲಿತ ವ್ಯಕ್ತಿ ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ಜಾತಿಯ ಆಧಾರದಲ್ಲಿ ಅವನು ತಾರತಮ್ಯವನ್ನು ಅನುಭವಿಸ್ತಾ ಇರುವುದು ಮತ್ತು ಜಾತಿಯ ಒಂದು ಏನು ಡಿಸ್ಕ್ರಿಮಿನೇಷನ್ ಇಂದ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಸಂದರ್ಭ ಕೂಡ ನಾವು ನೋಡ್ತಾ ಇದ್ದೀವಿ. ನನ್ನ ಅದರಲ್ಲಿ ಸೀನಿಯರ್ IPS ಆಫೀಸರ್, ಒಬ್ಬ ಹಿರಿಯ IPS ಆಫೀಸರು ಚಂಡೀಗಢದಲ್ಲಿ ತೀರಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಒಂದು ಡೆತ್ ನೋಟನ್ನು ಇಟ್ಟು. ಯಾಕೆ ಅಂತಂದ್ರೆ, ನನಗೆ ಸರ್ವಿಸ್ನಲ್ಲಿ ನನ್ನ ಹಿರಿಯರಿಂದ ಆದಂಥ ಜಾತಿ ಆಧಾರಿತ ತಾರತಮ್ಯ ಹಿಂಸೆ, ನನಗೆ ಎಷ್ಟೊಂದು ಹಿಂಸೆ ಆಗ್ತಾ ಇತ್ತು. ತಂದೆಗೆ ಹುಷಾರಿಲ್ಲ, ನಾನು ರೆಸ್ಟ್ ಮೇಲೆ ಹೋಗಬೇಕು ಅಂತನ್ನುವ ಒಂದು ಮನವಿಯನ್ನು ಅವರು ಇಟ್ಟು ಸಲ್ಲಿಸಿದ್ರು ಕೂಡ ಆ ಒಬ್ಬ ಅಧಿಕಾರಿಗೆ ರಜೆ ಕೊಡದೇ ಇರುವಂತ ಒಂದು ಪರಿಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಕೂಡ ನಾವು ನೋಡ್ತೀವಿ. ಇದನ್ನೇ ಬಾಬಾ ಸಾಹೇಬರು ಹೇಳುದು, ಬರೀ ರಾಜಕೀಯವಾಗಿ ನಾವು ಸಮಾನರಾದರೂ ಸಾಲದು, ರಾಜಕೀಯ ಸ್ವತಂತ್ರ ಸಾಲದು, ಸಾಮಾಜಿಕವಾಗಿ ನಾವೆಲ್ಲರೂ ಸಮಾನತೆಯನ್ನು ನಾವು ಸಾಧಿಸಬೇಕು. ನಮ್ಗೆಲ್ಲರಿಗೂ ಇವತ್ತಿಗೂ ಹೆಜ್ಜೆಗೂ ನಮಗೆ ಆ ಅನುಭವ ಆಗ್ತಾ ಇದೆ. ಇದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು, ಮತ್ತು ಮೇಡಮ್ ಅವರು ಕೂಡ ಈ ವಿಷಯ ಕುರಿತು ಹೆಚ್ಚಿನ ಒಂದು ಬೆಳಕನ್ನ ಚೆಲ್ತಾ ಇದ್ದಾರೆ ಅಂತ ನಾವು ಮಾತನ್ನ ಹೇಳ್ತಾ, ಕೊನೆಗೆ ಯುವಕರಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬರ ವಿಚಾರಗಳನ್ನು ಬರೀ ಆಚರಣೆಗೆ ಮಾತ್ರ ಸೀಮಿತ ಮಾಡೋದು ಬೇಡ. ಅದನ್ನು ಅಂದರೆ ಬರೀ ಈ ರೀತಿಯಾದಂಥ ದೊಡ್ಡ ಸಮಾರಂಭ ಬೇಕು, ಇದರಿಂದ ನಾವು ಒಂದು ಮೆಸೇಜ್ ಕೊಡ್ತೀವಿ, ನಾವು ಇಲ್ಲಂತಲ್ಲ. ಜೊತೆಗೆ ಕನಿಷ್ಠ ಪಕ್ಷ ನಾವು ನಮ್ಮ ಜೀವನದಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನು ಅನುಸರಿಸಿಕೊಂಡು ಹೋಗುವ ಮೂಲಕ, ಆಚರಣೆ ಮಾಡುವ ಮೂಲಕ ಎಲ್ಲರಿಗೂ ಸಾಧ್ಯ ಆದಷ್ಟು ನಾವು ಸಹಾಯ ಹಸ್ತ ಮುಂದೆ ಮಾಡುವ ಮೂಲಕ ಅವರ ಕನಸಿನ ಸಮಾಜ ಸ್ಥಾಪನೆಗೆ ಕಿಂಚಿತ್ತಾದರೂ ಪ್ರಯತ್ನ ಮಾಡೋಣ ಅಂತನ್ನುವ ಒಂದು ಮಾತಿನೊಂದಿಗೆ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಬಾಬಾ ಸಾಹೇಬರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, 2 ಮಾತುಗಳನ್ನು ಆಡಲಿಕ್ಕೆ ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಜೈ ಭೀಮ್ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮತ್ತು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಬೇಕು ಅಂತೇಳಿ ಎಲ್ಲ ಗಣ್ಯ ಮತ್ತು ಅತಿಥಿಗಳಿಗೆ ವಿನಂತಿಸ್ತಾ ಇದ್ದಾರೆ.
ಧನ್ಯವಾದಗಳು ಸರ್. ಧನ್ಯವಾದಗಳು. Participants of this Ambedkar Jayanti function, today I feel immensely proud to introduce today's chief guest, Madam Brinda Adgeji. ನಂತರ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ MSW ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಮೇಡಮ್ ಅವರಿಗೆ ಫೋರ್ಡ್ ಮೋಟಾರ್ಸ್ ಕಂಪನಿ ಫೆಲೋಶಿಪ್ ನೀಡಲಾಯಿತು. SIPU ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ನಲ್ಲಿ ಸಮುದಾಯ ನಾಯಕತ್ವ ಮತ್ತು ವಕಾಲತ್ತು ಕುರಿತು ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದಾರೆ. ಮೇಡಮ್ ಅವರ ಮೊದಲ ಕೆಲಸ ಬೀದಿ ಮಕ್ಕಳಿಗೆ ಮೀಸಲಾಗಿರುವ ಸಂಸ್ಥೆಯಾದ ಬಾಸ್ಕೋದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ಅಪ್ರಾಪ್ತ ವಯಸ್ಕರ ಹಕ್ಕುಗಳಿಗಾಗಿ ತೀವ್ರವಾಗಿ ಪ್ರತಿಪಾದಿಸುತ್ತಿದ್ದರು. 1997ರಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಕ್ಕಳ ಸಹಾಯವಾಣಿ ಎಂಬ ಭಾರತದ ಮೊದಲ ಮಕ್ಕಳ ರಕ್ಷಣಾ ಸಹಾಯವಾಣಿಯನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಮೇಡಮ್ ಅವರಿಗೆ ಸಲ್ಲುತ್ತದೆ. 2006ರವರೆಗೆ ಅದರ ನೇತೃತ್ವ ವಹಿಸಿದರು. ಮಕ್ಕಳ ಸ್ನೇಹಿ ಪೊಲೀಸರನ್ನು ಹೆಚ್ಚಿಸುವ ಸಲುವಾಗಿ ಮಕ್ಕಳ ಸಹಾಯವಾಣಿ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಯುನಿಸೆಫ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ನಿಂದ ಬೆಂಬಲಿತವಾದ ಲಿಂಗ ಸೂಕ್ಷ್ಮ ಜನ ಸ್ನೇಹಿ ಪೊಲೀಸರಿಗಾಗಿ ತರಬೇತಿ ಮಾಡೆಲ್ ಅನ್ನು ಇವರು ರೂಪಿಸಿದ್ದಾರೆ. ಇದನ್ನು ಕರ್ನಾಟಕ ಪೊಲೀಸ್ ತರಬೇತಿ ಅಕಾಡೆಮಿಗಳಲ್ಲಿ ಪಠ್ಯಕ್ರಮವಾಗಿ ಸೇರಿಸಲಾಗಿದೆ. ಇದು ಭಾರತದ 2004ರ ಕನ್ವೆನ್ಷನ್ ಆನ್ ದಿ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವಿಮೆನ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬವೇರಿಯನ್ ಸಂಸತ್ತಿನ ಒಂದು ಅಂಗವಾದ ಹೆನ್ಸ್ ಸಿಡೆಲ್ ಫೌಂಡೇಶನ್ ನಿಂದ ಬೆಂಬಲಿತವಾದ ಕಾನೂನು ನೆರವು, ನ್ಯಾಯದ ಪ್ರವೇಶ, ಸಂತ್ರಸ್ತರಿಗೆ ಪರಿಹಾರ ಮತ್ತು ಸಾಕ್ಷಿಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಹಿಂಸಾಚಾರದಿಂದ ಮುಕ್ತವಾದ ಸುರಕ್ಷಿತ ನಗರಗಳನ್ನು ಸಂಯೋಜಿಸುವ ಕಾರ್ಯದಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ, ಜೀತದಾಳು, ಕಾರ್ಮಿಕರನ್ನು ಕೊನೆಗೊಳಿಸುವ ಮುಕ್ತಿ ಆ್ಯಂಡ್ ಅಲೈನ್ಸ್ ಸಂಚಾಲಕರಾಗಿದ್ದಾರೆ. ಕರ್ನಾಟಕ ರಾಜ್ಯ ಹೈ ಪವರ್ ಸಮಿತಿ ಮತ್ತು ಮಾನವ ಕಳ್ಳ ಸಾಗಾಣಿಕೆ ವಿರುದ್ಧ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಕಾರ್ಯಪಡೆಯ ಭಾಗವಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರಿನ ಗ್ಲೋಬಲ್ ಕನ್ಸರ್ನ್ಸ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಇವರು ಸ್ಥಾಪಿಸಿ ಈ ಸಂಸ್ಥೆಯ ಮೂಲಕ ಬೀದಿ ಮಕ್ಕಳ ಪುನರ್ವಸತಿ, ಲೈಂಗಿಕ ಶೋಷಣೆಗೆ ಒಳಗಾದ ಮಕ್ಕಳ ರಕ್ಷಣೆ, ಮಾನವ ಕಳ್ಳ ಸಾಗಾಣಿಕೆ ವಿರುದ್ಧ ಜಾಗೃತಿ, ಶಿಕ್ಷಣ ಮತ್ತು ಜೀವನ ಕೌಶಲ ತರಬೇತಿಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಪ್ರಶಸ್ತಿಗಳು: ಮೇಡಮ್ ಅವರಿಗೆ ನಾರಿ ಶಕ್ತಿ ಪುರಸ್ಕಾರ 2014ರಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ನೀಡಲಾಯಿತು. ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳು ಕೂಡ ಪಡೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಆರ್ಗನೈಸರ್ಸ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಟು ಇಂಟ್ರೊಡ್ಯೂಸ್ ಮೇಡಮ್. ಥ್ಯಾಂಕ್ ಯು. ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರದು ಜಯಂತಿದು ಶುಭಾಶಯಗಳು. ಪ್ರೊಫೆಸರ್ ಚಂದ್ರಕಾಂತ್ ಅವರು ಹೇಳಿದ್ರು, ಇವತ್ತು ನಾನು ಮಾತಾಡಬೇಕಾಗಿರೋದು ಈ ವಿಷಯ ಡೆಮಾಕ್ರಸಿ ಮತ್ತೆ ಡಿಸೆಂಟ್, ಪ್ರಜಾಪ್ರಭುತ್ವ ಮತ್ತೆ ಭಿನ್ನ ಅಭಿಪ್ರಾಯ. ನಾವು ಒಂದು 3ನೇ ಕ್ಲಾಸಿಂದ ಆದ್ರೆ 4ನೇ ಕ್ಲಾಸಿಂದ 3ನೇ ಕ್ಲಾಸ್ ಇದ್ದಿದ್ರೆ 5ನೇ ಕ್ಲಾಸಿಂದ ನಾವು ದಿನನಿತ್ಯ ಕೇಳಿಸ್ಕೊಂಡು ಬರ್ತಾ ಇರೋದು, ನಮ್ಗೆ ಹೇಳ್ಕೊಡ್ತಾ ಬರ್ತಾ ಇರೋದು ಏನು? ಭಿನ್ನತೆಯಲ್ಲಿ ಯೂನಿಟಿನಲ್ಲಿ. ಸೊ ಇದನ್ನ ಎಲ್ಲ ನಮ್ಗೆ ದಿನ ಹೇಳ್ಕೊಡ್ತಾ ಬರ್ತಾ ಇರೋದು. ಡೈವರ್ಸಿಟಿ ಇನ್ ಯೂನಿಟಿ, ಬ್ಯೂಟಿ ಇನ್ ಡೈವರ್ಸಿಟಿ. ಬಟ್ ಇವತ್ತು ನಮಗೆ ಹೇಳ್ತಾ ಇರೋದು ಏನು? ಸರ್ ಹೇಳಿದ್ರು, 1 vote 1 man 1 woman 1 vote 1 value. ಆದರೆ ನಾನು ಅಲ್ಲದಿದ್ರೆ ನೀವು ಒಂದು ಪ್ರಜೆಯಾಗಿ ಇವತ್ತು ನಮಗೆ ವ್ಯಾಲ್ಯೂ ಇದೆಯಾ ಪ್ರಶ್ನೆ. ಈ ವ್ಯಾಲ್ಯೂ ನಾವು ಏನು ಬಿಟ್ಕೊಟ್ಬಿಟ್ಟಿದೀವ, ತಗೋಬಿಟ್ಟಿದಾರ, ಅಲ್ಲದಿದ್ರೆ ನಾವು ಸವಾಲ್ ಮಾಡಿಲ್ವಾ? ಇದೆಲ್ಲ ನಾವು ನಮಗೆ ಕೇಳ್ಕೋಬೇಕಾಗಿರುತ್ತೆ. ನಾವು ಹೇಳಕ್ಕೆ ಆಗಲ್ಲ, ಅವ್ರು ಕೊಡ್ಲಿಲ್ಲ, ಇವ್ರು ತಗೊಂಡ್ಬಿಟ್ರು, ನನಗೆ ಗೊತ್ತೇ ಇರಲಿಲ್ಲ. ಸೊ ಈ ಒಂದು ಡಿಸೆಂಟ್ ಅಂತ ನಾವು ಮಾತಾಡ್ತಾ ಇದ್ದೀವಿ. ಕಲಬುರ್ಗಿನಲ್ಲಿ ಹಂಗಿದೆಯಾ ಇಲ್ವಾ ಗೊತ್ತಿಲ್ಲ, ಆದರೆ ಬೆಂಗಳೂರಿನಲ್ಲಿ ಅಕಸ್ಮಾತ್ ನಾವು ಏನಾದರೂ ಒಂದು ಚಳುವಳಿ, ಯಾವುದಾದ್ರೂ ಒಂದು ರ್ಯಾಲಿ, ಪೊಲಿಟಿಕಲ್ ರ್ಯಾಲಿನ ಬಿಟ್ಟು ಸಾಮಾಜಿಕ ನಮ್ಮ ಹಕ್ಕುಗಳ ಬಗ್ಗೆ ನಾವು ಕೇಳಬೇಕಾಗಿದ್ರೆ
ನಮಗೆ ಒಂದು ಕೂಡು ಕೊಟ್ಟಿದ್ದಾರೆ. ಅಲ್ಲಿಂದ ನೀವು ಎಷ್ಟು ಬೇಕಾದ್ರೂ ಜೋರು ಮಾಡ್ರಿ, ಪರವಾಗಿಲ್ಲ, ನ್ಯಾಯ ಬೇಕು ಮಾಡಿ. ನಾಟ್ ಇನ್ ಪಬ್ಲಿಕ್. ಎಲ್ಲಿ? ಫ್ರೀಡಮ್ ಪಾರ್ಕ್ನಲ್ಲಿ. ಫ್ರೀಡಮ್ ಪಾರ್ಕ್ ಎಲ್ಲರಿಗೂ ಗೊತ್ತಾ ಏನಿತ್ತು ಅದು ಮುಂಚೆ? ಬೆಂಗಳೂರಿನಲ್ಲಿ. ನಾನು ಬೆಂಗಳೂರು ಬಗ್ಗೆ ಮಾತ್ರ ಜಾಸ್ತಿ ಗೊತ್ತು ನನಗೆ. ಸೊ ಆ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ ಅಂತ ಇವತ್ತು ಏನಿದೆ, ಅದು ಏನಿತ್ತು ಮುಂಚೆ ಅಂತ ಗೊತ್ತಾ ಯಾರಿಗಾದ್ರೂ? ಜೈಲು, ಸೆಂಟ್ರಲ್ ಜೈಲ್ಗೆ ನಾವು ಇವಾಗ ಫ್ರೀಡಮ್ ಪಾರ್ಕ್ ಅಂತ ಹೆಸರು ಕೊಟ್ಟಿದ್ದೀವಿ. ಆ ಫ್ರೀಡಮ್ ಪಾರ್ಕ್ ದೊಡ್ಡ ಗೋಡೆ, ಜೈಲ್ಗಿಂತ ದೊಡ್ಡ ಗೋಡೆ ಆಗ್ಬಿಟ್ಟಿದೆ. ಮುಂಚೆ ಜೈಲು ಅಷ್ಟು ದೊಡ್ಡದಾಗಿ ಗೋಡೆ ಇರಲಿಲ್ಲ, ಬಟ್ ಇವತ್ತು ಗೋಡೆ ಅಷ್ಟು ದೊಡ್ಡದಾಗಿದೆ. ಅಲ್ಲಿ ಒಳಗಡೆ ಬೇಕಾದ್ರೆ ಪರ್ಮಿಷನ್ ಸಿಕ್ಕಿದ್ರೆ 50, 100, 200ಕ್ಕಿಂತ ಜನ ಜಾಸ್ತಿ ಇರಬಾರದು. ಕಂಡೀಷನ್ಸ್ ನಾನು ಮಾತಾಡ್ತಾ ಇರೋದು. ಕಲಬುರಗಿನಲ್ಲಿನೂ ಹಂಗೆ ಇದೆಯಾ? ಇಲ್ಲ ಅಲ್ವಾ? ಥ್ಯಾಂಕ್ ಗಾಡ್. ಆದರೆ ಬೆಂಗಳೂರು ಕ್ಯಾಪಿಟಲ್ ನಗರ, ಅಲ್ಲಿ ನಮಗೆ ಕಂಡೀಷನ್ಸ್ ಇದೆ. ನಮ್ಮ ಪ್ರಜಾಪ್ರಭುತ್ವ ಎಂಥ ಪ್ರಜಾಪ್ರಭುತ್ವ ಅಂತ ನಮ್ಮ ಪ್ರಧಾನಮಂತ್ರಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಎಂಥದ್ದು? ನಾನು ಲೆಕ್ಚರ್ ಕೊಡ್ಲಿಕ್ಕೆ ಬಂದಿಲ್ಲ, ಇವೆಂದೋ ಇದು ಕಾಲೇಜ್ ಇದೆ. ಮದರ್ ಆಫ್ ಡೆಮಾಕ್ರಸೀಸ್. ಮದರ್ ಆಫ್ ಡೆಮಾಕ್ರಸೀಸ್ ಅಂದ್ರೆ ಪ್ರಪಂಚದಲ್ಲಿ ಇರೋ ಎಲ್ಲ ತರ ಡೆಮಾಕ್ರಸೀಸ್ದು ತಾಯಿ. ಇಂಥ ಒಂದು ಡೆಮಾಕ್ರಸಿದಲ್ಲಿ ನಾನು ಪರ್ಮಿಷನ್ ತಗೋಬೇಕು, ನನ್ನ ಹಕ್ಕು ಬಗ್ಗೆ ಹೋರಾಟ ಮಾಡಲಿಕ್ಕೆ, ಚಳುವಳಿ ಮಾಡಲಿಕ್ಕೆ. ಅಲ್ಲಿ ಕೂಡ ನನಗೆ ನಾನು ಪ್ರಜೆಯಾಗಿ ಹೋಗಿ ಅಲ್ಲಿ ಕೇಳಿದ್ರೆ ಸಾಕಿಲ್ಲ, ಯಾರಾದರೂ ರೆಸ್ಪೆಕ್ಟಬಲ್ ಸಿಟಿಸನ್ಸ್ದು 5 ಜನದು ಸಿಗ್ನೇಚರ್ ಬೇಕು. ಸೊ ದಿಸ್ ಇಸ್ ಮೈ ಡೆಮಾಕ್ರಸಿ ಟುಡೇ. ವಾಸ್ ದಿಸ್ ದ ಡೆಮಾಕ್ರಸಿ ದಟ್ Dr. B.R. Ambedkar drafted? ಅಂಥ ಒಂದು ಡೆಮಾಕ್ರಸಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅವರು ರಚನೆ ಮಾಡಿದ್ರ? ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಇಲ್ಲ. ತಾವು ಸಂವಿಧಾನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಸಂವಿಧಾನ ಸುಮ್ಮನೆ ಒಂದು ಬುಕ್ಕು ನಿಮ್ಮ ಕೈಗೆ ಕೊಡೋದು, ಅಲ್ಲದಿದ್ರೆ ನನ್ನ ಕೈಗೆ, ಅಲ್ಲದಿದ್ರೆ ವಿಶ್ವವಿದ್ಯಾಲಯದ ಲೈಬ್ರರಿ ಗ್ರಂಥಾಲಯದಲ್ಲಿ ಇಟ್ಕೊಳ್ಳೋದಕ್ಕೆ ಅಲ್ಲ. ದಿಸ್ ಈಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಅಂದರೆ ಈ ಒಂದು ಸಂವಿಧಾನ ಏನಿದೆ ಅದು ಸುಮ್ಮನೆ ಒಂದು ಪುಸ್ತಕ ಇಲ್ಲ, ಇಟ್ ಈಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಅದು ಹಿಂಗೆ ಅದು ಲಿವಿಂಗ್ ಡಾಕ್ಯುಮೆಂಟ್ ಆಗ್ಬಿಡುತ್ತೆ. ಓನ್ಲಿ ವೆನ್ ಯು ಆ್ಯಂಡ್ ಐ ಅದನ್ನ ಅರ್ಥ ಮಾಡಿಕೊಂಡು ಯಾರ ಹತ್ರನೂ ನಾನು ಹಕ್ಕು ಕೊಡಿ ಅಂತ ಹೋಗಿ ಕೇಳಿದ್ರೆ ಕೊಡ್ತಾರ? ಕೊಡ್ಬೇಕಾ? ಕೊಡಲ್ಲ, ಕೊಡಬಾರದು. ನನ್ನ ಹಕ್ಕು ನನ್ನ. ಯಾರು ಕೊಡೋದು ಅವಶ್ಯಕತೆ ಇಲ್ಲ, ಯಾರು ಕಿತ್ಕೊಳ್ಳಿಕ್ಕೆ ಕೂಡ ಅಧಿಕಾರ ಇಲ್ಲ. ಆದರೆ ಇದನ್ನ ನಾನು ಚರ್ಚೆ ಮಾಡಿ ನನಗೆ ಯಾರೋ ಒಬ್ರು ಹೇಳ್ಕೊಟ್ಟಿದ್ದಾರೆ ಅಂತನ ಇಲ್ಲ. ನಾವು ಪ್ರಶ್ನೆ ಮಾಡಲಿಕ್ಕೆ ರೆಡಿ ಇಲ್ಲ ಇವತ್ತು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಯೂನಿವರ್ಸಿಟಿ ಮತ್ತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರೋ ಎಲ್ಲ ಒಂದು ಶಾಲೆಗಳು, ಕಾಲೇಜಸ್ಸು, ಯೂನಿವರ್ಸಿಟಿ, ಅಲ್ಲೆಲ್ಲ ಏನಾಗ್ಬಿಟ್ಟಿದೆ ಇವತ್ತು, ಯೋಚನೆ ಮಾಡಬಾರದು. ಅಕಸ್ಮಾತ್ ಯೋಚನೆ ಮಾಡಿದ್ರೆ ಚಿಂತನೆ ಮಾಡಲೇಬಾರದು. ಅಕಸ್ಮಾತ್ ಎಲ್ಲೋ ಒಂದು ಕಡೆ ಚಿಂತನೆ ಮಾಡಿಬಿಟ್ಟಿದ್ದೀರಾ ಅಂದ್ರೆ ಏನ್ ಮಾಡಬಾರದು? ಸವಾಲು ಮಾಡಲೇಬಾರದು. ಯಾಕಂದ್ರೆ ಆ ಸವಾಲ್ ಮಾಡಿದ್ರೆ ಯು ಆರ್ ನಾಟ್ ಎ ಗುಡ್ ಪರ್ಸನ್ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಯಾವ ಶಾಲೆಗೆ ಹೋಗಿ ಯಾವ ಟೀಚರ್ ಹತ್ರನು ಕೀಪ್ ಕ್ವೈಟ್, ಕೀಪ್ ಕ್ವೈಟ್. ಸೊ ಈಗ ಕೀಪ್ ಕ್ವೈಟ್ ಏನಾಗ್ಬಿಟ್ಟಿದೆ? ಸಿಪ್ಪೆ ಹಾಕ್ಬಿಟ್ಟಿದ್ದೀವಿ ನಾವು. ಪ್ರಶ್ನೆ ಕೇಳಿದ್ರೆ ನೀವು ನನ್ನ ಬಗ್ಗೆ ಏನ್ ತಿಳ್ಕೊಳ್ತೀರಾ? ತಾವು? ದೊಡ್ಡ ಬಾಯಿ, ತರಲೆ, ಕೆಲಸ ಇಲ್ಲ, ಸುಮ್ಮನೆ ಸವಾಲ್ ಮಾಡೋದು.
ನಾನು ಕೊಟ್ಟಿದ್ದೀನಿ ಸೀಟು, ಆದ್ರೆ ನೋಡಿ ನನ್ನನ್ನೇ ಸವಾಲ್ ಮಾಡ್ತಾರೆ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಥಿಂಗ್ಸ್. ದಿಸ್ ಇಸ್ ವಾಟ್ ಟುಡೇ ಡಾಕ್ಟರ್ ಅಂಬೇಡ್ಕರ್ ನಮಗೆ ಅಕಸ್ಮಾತ್ ಅವ್ರು ನಮ್ಮ ಮುಂದೆ ಇಲ್ಲಿ ಇದ್ದಾರೆ ಅಂದ್ರೆ ಅವ್ರು ನಮಗೆ ಕೇಳಬೇಕಾಗಿರೋದು ಈ ಪ್ರಶ್ನೆಗಳು ಕೇಳ್ತಾರೆ. ಎಷ್ಟು ಜನ ನಾವು ಪುಸ್ತಕ ತಗೊಂಡು ಓದ್ತೀವಿ? ಇಫ್ ಯು ಲುಕ್ ಅಟ್ ಡಾಕ್ಟರ್ ಅಂಬೇಡ್ಕರ್ ಪರ್ಸನಲ್ ಲೈಬ್ರರಿ, ರಾಜಗೃಹದಲ್ಲಿ ದಾದರ್ನಲ್ಲಿ ಅವ್ರದ್ದು ಲೈಬ್ರರಿ, ಇಟ್ ಈಸ್ ಎ ರೀಡಿಂಗ್ ವೆಪನ್ ಚೆಸ್ಟ್. ಅಷ್ಟೊಂದು ಪುಸ್ತಕಗಳು, ಅಂಡ್ ಹಿ ಹ್ಯಾಸ್ ಸ್ಟಡೀಡ್ ಅಂಡ್ ರೆಡ್ ಸೋ ಮಚ್. ಇವತ್ತು ನಾವು ಒಂದು ಡಿಗ್ರಿ ಮುಗಿಸ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಜೀವನದ ತಪಸ್ಸೆ. ಬಾಬಾ ಸಾಹೇಬ್ ಅವರು ಎಷ್ಟು ಡಿಗ್ರಿ ಮುಗಿಸಿದ್ರು? 32. ಥ್ಯಾಂಕ್ ಯು ಸರ್. ಎಷ್ಟು ಸಬ್ಜೆಕ್ಟ್ಸ್ ಮತ್ತೆ ಟಾಪಿಕ್ಸ್ ನಲ್ಲಿ ಅವ್ರದ್ದು ಒಂದು ಪ್ರೊಫೆಷನಲಿಸಮ್ ಇದು ಇತ್ತು? ಎಷ್ಟು ಸಬ್ಜೆಕ್ಟ್ಸ್? 84 ಸಬ್ಜೆಕ್ಟ್ಸ್. ಸೈಡ್ ಬೈ ಸೈಡ್ ಅವರು 2-3 ಡಿಗ್ರೀಸ್ಗೆ ಓದ್ತಾ ಇದ್ರು. ಬಟ್ ಟುಡೇ ಅವರ್ ಚಿಲ್ಡ್ರನ್ ಮತ್ತೆ ನಮ್ಮ ವಿಶ್ವವಿದ್ಯಾಲಯ, ಯೂನಿವರ್ಸಿಟೀಸ್, ಕಾಲೇಜಸ್ ಎಲ್ಲ ಅಷ್ಟೊಂದು ಒತ್ತಡನೇ ನಮ್ಮ ವಿದ್ಯಾರ್ಥಿ ಮೇಲೆ. ಈ ಅಸೈನ್ಮೆಂಟ್ ಮುಗಿಸಿ, ಹೆಂಗಾದ್ರೂ ಮುಗಿಸಿ, ಸೀನಿಯರ್ ಹತ್ರ ನೋಡ್ಕೊಂಡು ಬಂದ್ಬಿಡಿ. We are not teaching our students to think. What is Dr. Bhimrao Ramji Ambedkar tell us? ನಮಗೆ ಒಂದು ಅಜೆಂಡಾ ಮತ್ತೆ ಒಂದು ಮಿಷನ್ ಕೊಟ್ಟಿದ್ರು, ಸುಮ್ಮನೆ ಒಂದು ಸಂವಿಧಾನ ಕೊಡಲಿಲ್ಲ. ಈ ಮಿಷನ್ ಮತ್ತೆ ಅಜೆಂಡಾ ಏನಿತ್ತು? ಘನತೆ ಮತ್ತೆ ಮರ್ಯಾದೆ, ಅದು ನನ್ನದು ಮತ್ತೆ ತಮ್ಮದು, ಯಾರು ನಮ್ಮ ಕೈಗೆ ಕೊಡೋದು ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಕೂಡ ನಾವು ಗುಲಾಮಾಗಿನೇ ಕೇಳ್ಕೊಳ್ತಾ ಇದ್ದೀವಿ, ಸ್ವಾಮಿ ಕೊಡ್ರಿ. ಆ ಸ್ವಾಮಿ ಯಾರು? ಸ್ವಾಮಿಗಳು ಯಾರಿಗೆ? ನಾನು ಧಾರ್ಮಿಕ ಸ್ವಾಮಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿಬಡಿ ಓವರ್ ಹಿಯರ್, ಸರ್ಕಾರಿ ನೌಕರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿ ಹ್ಯಾವ್ ಟು, ನಾನು ಪ್ರಜೆಯಾಗಿ, ನಾನು ಪೇ ಮಾಸ್ಟರ್ ಆಗಿ, ನಾನು ಏನ ಒಂದು ತೆರಿಗೆ ಕೊಡ್ತಾ ಇದ್ದೀನಿ, ನನ್ನನ್ನು ಹಂಗೆ ನೋಡಲ್ಲ. ನನ್ನನ್ನು ನೋಡ್ತಾ ಇರೋದು ಒಂದು ಗುಲಾಮ್ ಥರ. ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಡಿಸೆಂಟ್, ತುಂಬ ಪೇಜ್ ಬರ್ಕೊಂಡು ಬಂದೆ ನಾನು, ಎಲ್ಲ ಮಾತಾಡಬೇಕು. ಬಿಕಾಸ್ ಆಲ್ ದಿಸ್ ಇಸ್ ಡಾಕ್ಟರ್ ಅಂಬೇಡ್ಕರ್ಸ್ ವಿಷನ್, ಅವರು ನೋಡಿರೋದು, ಅವ್ರು ಹೇಳಿರೋದು ಮಾತು. ಬಟ್ ವೆನ್ ಐ ಕಮ್ ಹಿಯರ್, ಐ ವಾಂಟೆಡ್ ಟು ಶೇರ್ ವಿತ್ ಯು ನನ್ನ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಒಂದು ರಿಜಿಡ್ ಅಂದರೆ ಒಂದು ಚೌಕಟ್ಟು ಒಳಗಡೆನೇ ನಾನು ಯೋಚನೆ ಮಾಡಬೇಕು, ಒಂದು ಚೌಕಟ್ಟು ಒಳಗಡೆನೇ ನಾನು ಮಾತಾಡಬೇಕು, ಒಂದು ಚೌಕಟ್ಟು ಒಳಗಡೆನೇ ನನ್ನ ವರ್ತನೆ ಆಗಬೇಕು. ಯಾರು ಅದನ್ನ ಹೇಳ್ಕೊಟ್ಟಿದ್ದಾರೆ ನಮಗೆ? ಅಂಬೇಡ್ಕರ್ ಅವರು ಗ್ರೇಡೆಡ್ ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ರು. ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂದರೆ ಅದು ನನ್ನ ಜನ್ಮದಿಂದ ಬರುತ್ತೆ ಅಂತೆ. ಅದು ಯಾರು ಹೇಳ್ಕೊಟ್ರು? ನಾವು ಯಾವ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ತುಂಬ ಒಳ್ಳೆಯವರು ಎಲ್ಲ ಜಾತಿನಲ್ಲಿ ಇದ್ದಾರೆ. ಆದರೆ ನನಗೆ ತಲೆನಲ್ಲಿ ತುಂಬಿಸಿರೋದು, ನೀನು ಜನ್ಮದಿಂದಾನೇ ಒಂದು ಕೀಳು ಜಾತಿ, ನೀ ಏನ್ ಸಾಧನೆ ಮಾಡಿದ್ರು ಆ ಕೀಳು ಜಾತಿನೇ, ಎಂತ ಬಟ್ಟೆ ಹಾಕೊಂಡ್ರು ನೀನು ಕೀಳು ಜಾತಿನೇ. ನಿಮಗೆ ನಾನು ಹೇಳ್ಕೊಡ್ತೀನಿ, ಯಾರು ಮೇಲ್ಜಾತಿಯವರು ಹೇಳ್ಕೊಡ್ತಾರಂತೆ. ಏನ್ ಊಟ ಮಾಡಬೇಕು, ಯಾವ ಬಟ್ಟೆ ಹಾಕೋಬೇಕು, ಏನ್ ಚಿಂತನೆ ಮಾಡಬೇಕು, ಯಾರನ್ನ ಮದುವೆ ಮಾಡ್ಕೋಬೇಕು, ಹೆಂಗೆ ನಾನು ಪ್ರಾರ್ಥನೆ ಮಾಡಬೇಕು. ಸೊ ನಾವು ಎನ್ಸ್ಕೊಂಡು ಹೋಗ್ತಾ ಆದ್ರೆ ನಿಜವಾಗ ನಾವು ಪ್ರಜಾಪ್ರಭುತ್ವನ ಪ್ರಶ್ನೆ. ಅದರಲ್ಲಿ ನಾವು ಮಹಿಳೆಯಾಗಿ ಇದ್ರೆ ಅದು ಇನ್ನೂ ಆ ಇಂಟರ್ಸೆಕ್ಷನಾಲಿಟಿ ಏನಿದೆ ಅದು ಡಬಲ್. ಯಾಕಂದ್ರೆ ಈ ಪುರುಷ ಪ್ರಧಾನ ಯೋಚನೆ ಮಹಿಳೆಯರಲ್ಲಿನೂ ಇದೆ, ಪುರುಷರಲ್ಲಿನೂ ಇದೆ, ಅಲ್ಪಸಂಖ್ಯೆಯಲ್ಲಿನೂ ಇದೆ. ಮಹಿಳೆಯರದು ಒಂದು ಜಾಗ
ಒಂದು ಸ್ಥಳ ಇದೆ, ಆ ಸ್ಥಳನ ಬಿಟ್ಟು ಮಹಿಳೆ ಏನಾದರೂ ಮಾಡಿದ್ರೆ ಅವ್ರು ಚಲೋ ಮಹಿಳೆ ಅಲ್ಲ. ಸೊ ಈ ಚಲೋ ಮಹಿಳೆ ಅಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳನ್ನ ಇವತ್ತು ನೋಡುವ. ಈ ದೌರ್ಜನ್ಯಗಳು ಒಂದು ಇಸ್ ಧರ್ಮದಿಂದ ಬರ್ತಾ ಇರೋದು, ಇನ್ನೊಂದು ನಮ್ಮ ಸಂಸ್ಕೃತಿಯಿಂದ ಬರ್ತಾ ಇರೋದು. ಈ ವ್ಯವಸ್ಥೆಯಿಂದ ಮಾಡ್ಕೊಂಡು ಬಂದಿರುವುದು ಈ ಒಂದು ಉಲ್ಲಂಘನೆಯನ್ನ ನಾವು ಜೋರಾಗಿ ಮಾತಾಡಬಾರದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಲೈಫ್ನ ನೋಡಿದ್ರೆ, ಅವ್ರ ಜೀವನನ ನೋಡಿರಿ. ಹಿ ವಾಸ್ ಬಾರ್ನ್ ಇನ್ ಬ್ರೂಟಲ್. ಚಿಕ್ಕ ವಯಸ್ಸಿಂದಾನೇ ಅವ್ರ ಮೇಲೆ ಜಾತಿಯಿಂದ ಇಟ್ಕೊಂಡು ಅವ್ರ ಮೇಲೆ ಆಗಿರೋದು ತಾರತಮ್ಯತೆ, ಉಲ್ಲಂಘನೆ. ಅವ್ರು ಎರಡು ಮಾಡಬಹುದು. ಒಂದು, ನನ್ನ ಮೇಲೆ ಆಗ್ತಾ ಇರೋದು ಇದು ಸರಿ ಇಲ್ಲ, ನಾನು ಒಂದು ಮೂಲೆಯಲ್ಲಿ ಕೂತ್ಕೊಳ್ತೀನಿ ಯಾಕಂದ್ರೆ ನನಗೆ ಬೇಜಾರಾಗ್ಬಿಟ್ಟಿದೆ. ಒಂದು. ಎರಡನೇದು, ಅವ್ರು ಮಾಡಿರೋದು ಏನು? ವಿಶ್ಲೇಷಣೆ, ಅನಾಲಿಸಿಸ್. ವಿಶ್ಲೇಷಣೆ ಮಾಡಿ, ಯೋಚನೆ ಮಾಡಿ ಆ ಒಂದು ಉಲ್ಲಂಘನೆಯನ್ನ ಟುಕ್ ಇಟ್ ಅಪ್ ಫಿಯರ್ಲೆಸ್ಲಿ. ಅಲ್ಲಿಂದಾನೇ ನಮ್ಮ ಸಂವಿಧಾನದ ರಚನೆ. ಸೊ ನಮ್ಮ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಸಂವಿಧಾನಿಕ ನೈತಿಕತೆ, ಇದು 1960 ಗ್ರೀಕ್ದು ಏನದು ಆ ಸ್ಟೇಟ್, ಆ ರಾಜ್ಯ ಹೆಂಗಿತ್ತು ಅದರಲ್ಲಿ ಒಬ್ರು ಪರಿಶೀಲನೆ ಮಾಡಿದ್ರು. ನೆಕ್ಸ್ಟ್ ಈ ಒಂದು ಪದದ ಉಪಯೋಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದ್ರೆ ಏನು? ಯಾರಾದ್ರೂ ಜಾಸ್ತಿ ಜನ, ಮೆಜಾರಿಟೇರಿಯನಿಸಮ್, ಜಾಸ್ತಿ ಜನಗಳದು ಯೋಚನೆ, ಜಾಸ್ತಿ ಜನಗಳದು ಒಂದು ನ್ಯಾಯ ಇರುತ್ತೆ. ನಾವು 10 ಜನ 20 ಜನ ಕೂಡ್ಕೊಂಡು ಇದು ಮೈಕಲ್ಲ ರೀ, ಅಷ್ಟೇ ಮೈಕಲ್ಲ ಅಂತ ಹೇಳ್ಬಿಟ್ರೆ ಬೇರೆ ಜನಗಳು ಒಪ್ಕೋಬೇಕು. ಸೊ ಆ ಮೆಜಾರಿಟೇರಿಯನಿಸಮ್ ಏನಿದೆ ಅವ್ರದ್ದು ಒಂದು ಅಡ್ವಾಂಟೇಜ್ ಆಗಬಾರದು ಅಂತ ಇಸ್ ದಿಸ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿನಲ್ಲಿನೇ ನಮ್ಮ ಕೋರ್ಟ್ಸ್ ಎಲ್ಲ ಫಂಕ್ಷನ್ ಆಗುತ್ತೆ. ಅಲ್ಲಿಂದಾನೇ ಕಾನೂನು ಏನಿದೆ, ಕಾನೂನು ಹೆಂಗಿರಬೇಕು, ಈ ಕಾನೂನು ಸರಿ ಇದೆಯಾ ಇಲ್ವಾ, ಮಾಡಿರೋದು ಓಕೆಯಾ ನಾಟ್ ಓಕೆ, ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಇದೆಯಾ ಇಲ್ವಾ ಅಂತ ತುಂಬ ಅವರು ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ, ವರ್ಡಿಕ್ಟ್ ಕೊಡ್ತಾರೆ, ಆಗಿದ್ರೆ ಒಂದು ಆರ್ಡರ್ ಕೊಡ್ತಾರೆ. ನಾವು ಬಾಬಾ ಸಾಹೇಬ್ ಅವ್ರನ್ನ ನೋಡಿದ್ರೇನು ಅವರು ಸುಮ್ಮನೆ ಬರೀಲಿಲ್ಲ, ಬೇರೆ ಕಾನ್ಸ್ಟಿಟ್ಯೂಷನ್ ಮಾತ್ರ ಬರೀಲಿಲ್ಲ. ತಮಗೆ ಗೊತ್ತು, ಆ ಮಹಾ ಸತ್ಯಾಗ್ರಹದಲ್ಲಿ ಅವ್ರು ಏನ್ ಕೇಳಿದ್ರು? ಪಬ್ಲಿಕ್ ರೈಟ್ಸ್ ಟು ಡ್ರಿಂಕಿಂಗ್ ವಾಟರ್. ಜನನ ಸೇರಿಸಿದ್ರು. ದಟ್ ಇಸ್ ವೈ ಹಿ ಟಾಕ್ಸ್ ಅಬೌಟ್ ಎಜುಕೇಶನ್, ಎಜುಕೇಟ್, ಅಜಿಟೇಟ್ ಅಂಡ್ ಆರ್ಗನೈಸ್. ಇದು ನಮ್ಮ ಅಸ್ತ್ರ. ವಿ ಹ್ಯಾವ್ ಟು ಬಿ ಎಜುಕೇಟೆಡ್. ಎಜುಕೇಟೆಡ್ ಅಂದ್ರೆ ಬರೀ ನಾನು ಒಂದು ಕಾಲೇಜ್ ಡಿಗ್ರಿ ಮುಗಿಸಿಯೋದು ಸಾಕಿಲ್ಲ. ನನಗೆ ಜ್ಞಾನ ಪಡಿಸ್ಕೋಬೇಕು, ನಾನು ಬುದ್ಧಿವಂತರಾಗಬೇಕು, ನಾನು ಒಂದು ವಿವೇಕ ಪಡಿಸ್ಕೋಬೇಕು. ಯಾರಾದರೂ ನಮಗೆ ಏನಾದರೂ ಹೇಳಿದ್ರೆ ಅದನ್ನ ನಾನು ಯೋಚನೆ ಮಾಡಿ, ವಿಚಾರಣೆ ಮಾಡಿ, ಪ್ರಶ್ನೆ ಮಾಡಿ ಆಮೇಲೆ ಒಪ್ಕೋಬೇಕು, ಅದಿದ್ರೆ ಒಪ್ಕೋಬೇಡ, ಎರಡು ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಡೋಂಟ್ ಟೇಕ್ ಇಟ್ ಲೈನ್ ಡೌನ್. ಈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಏನ್ ಹೇಳ್ತಾ ಇದೆ? ಸಮಾನತೆ ಎಲ್ಲರದು, ಯಾವಾಗಲೂ. ಸಂಡೇ ಮಂಡೇ ಮಾತ್ರ ಇಲ್ಲ, ಶನಿವಾರ ಗುರುವಾರ ಮಾತ್ರ ಇಲ್ಲ, ಎವ್ರಿ ಡೇ ಎಲ್ಲಾದ್ರೂ. ಬೇರೆ ಈ ಒಂದು ಹಾಲ್ನಲ್ಲಿ ಇಲ್ಲ, ಬೇರೆ ಈ ಕ್ಯಾಂಪಸ್ ಒಳಗಡೆ ಇಲ್ಲ, ಬಟ್ ನಾನು ಎಲ್ಲಿದ್ದೀನೋ ಆ ಒಂದು ಸಮಾನತೆ ಮತ್ತೆ ಆ ಗೌರವ ಮತ್ತೆ ಆ ಘನತೆ ನನ್ನದು. ಆದ್ರೆ ಇವತ್ತು ನಾವು ನೋಡ್ತಾ ಇರೋದು ಜಾಸ್ತಿ ಜನ ಹತ್ರ ಮನೆ ಇಲ್ಲ, ಕೆಲಸ ಇಲ್ಲ. ನನಗೆ ಮೀಸಲಾತಿ ಕೊಟ್ಟಿದ್ದೀರಾ ಅಂತ ತುಂಬಾ ಚರ್ಚೆಗಳು, ಜಗಳಗಳು. ಈ ಮೀಸಲಾತಿ ನನಗೆ ಕೊಡಬಾರದು. ನಿಮ್ಮ ಅಭಿಪ್ರಾಯ ಏನು? ಮೀಸಲಾತಿ ಕೊಟ್ಟಿದ್ದೀರಾ? ನನಗೆ ದಾನ ಕೊಟ್ಟಿದ್ದೀರಾ?
ಮೀಸಲಾತಿ ನಾನು ಓದಬಹುದು, ಶಾಲೆಗೆ ಬರಬಹುದು, ವಿಶ್ವವಿದ್ಯಾಲಯದಲ್ಲಿ ಓದಬಹುದು. ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ, 78 ಇಯರ್ಸ್ 79 ಇಯರ್ಸ್ ಆಗೋಗ್ಬಿಟ್ಟಿದೆ, ನಿಮ್ದು ಇನ್ನೂ ಉನ್ನತಿ ಆಗಿಲ್ಲ, ಯು ಹ್ಯಾವ್ ನಾಟ್ ಪ್ರೋಗ್ರೆಸ್ಡ್. ಈ ಮೀಸಲಾತಿಯಿಂದ ನೀವು ಬೇರೆ ನಿಮ್ಮ ಖಜಾನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಆದ್ರೆ ನಾವು ರಾಜಕೀಯನ ನೋಡಿದ್ರೆ ಆ ಒಂದು ಮೀಸಲಾತಿ ಕೊಡ್ತಾ ಇರೋದು ನಿಜವಾಗೂ ಕ್ವಾಲಿಟಿ ಎಜುಕೇಶನ್ನ ಪ್ರಶ್ನೆ. ನಾನು ಗೌರ್ಮೆಂಟ್ ಟೀಚರ್, ನನ್ನ ಮಗು ಎಲ್ಲಿ ಓದ್ತಾ ಇದ್ದಾರೆ ಅಂದ್ರೆ, ನಾನು ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಇರೋದು, ನಾನು ನನ್ನ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳ್ಕೊಡಲ್ವಾ? ತಾಯಿಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ನಾನು ಸರಿಯಾಗಿ ಓದ್ಕೊಡಲ್ವಾ? ಸ್ಯಾಲರಿ ಮಾತ್ರ, ಸಂಬಳ ಮಾತ್ರ ನನಗೆ ಸರ್ಕಾರಿ ಆಫೀಸ್, ಸರ್ಕಾರಿ ಶಾಲೆಯಿಂದ ಬೇಕು. ಆದ್ರೆ ನನ್ನ ಮಕ್ಕಳು ಓದಬೇಕಾಗಿರೋದು ಮಾತಾಡಲ್ಲ ನಾನು, ನಿಮಗೆ ಗೊತ್ತು. ನಾವು ಯಾವಾಗಾದ್ರೂ ಪ್ರಶ್ನೆ ಮಾಡಿದೀವ? ಮಾಡಿಲ್ಲ. ಆದ್ರೆ ನನಗೆ ಒಂದು ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಏಡೆಡ್, ನಾವು ಸ್ವಲ್ಪ ಪ್ರೋಗ್ರೆಸ್ ಮಾಡ್ಬಿಡ್ತೀವಿ. ಗೌರ್ಮೆಂಟ್ ಏಡೆಡ್ ಅಲ್ಲಿ ಸ್ವಲ್ಪ ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರೆ, ನಮಗೆ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ನನಗೆ ಅಲ್ಲಿ ಒಂದು ಮೀಸಲಾತಿ ಕೊಟ್ಟಿದ್ದೀರಾ ಅಂದ್ರೆ ಎಷ್ಟು ಕೋಪ ಬರ್ತಾ ಇದೆ ಎಲ್ಲರೂ. ಕೋಪ ಬರ್ಬೇಕಾ ನಿಮ್ಗೆ? ನನಗೆ ಕೋಪ ಬರ್ಬೇಕಾ? ನಿಮ್ಗೆ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಗೌರ್ಮೆಂಟ್ ಶಾಲೆ ಮತ್ತೆ ಏಡೆಡ್ ಶಾಲೆನಲ್ಲಿ ಮಾತ್ರ ಕೊಟ್ಟಿದ್ದೀವಿ, ಓಕೆ. ಆಮೇಲೆ RTE ಬಂತು, ರೈಟ್ ಟು ಎಜುಕೇಶನ್. ರೈಟ್ ಟು ಎಜುಕೇಶನ್ ನಲ್ಲಿ ನಾನು ಒಂದು ಅಪ್ಲಿಕೇಶನ್ ಮಾಡಿ ನನ್ನ ಮಗುನ ಯಾವ್ದಾದ್ರೂ ಒಂದು ಶಾಲೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಶಾಲೆನಲ್ಲಿ ನಾನು ಭರ್ತಿ ಮಾಡಬಹುದು, ಒಂದಷ್ಟು 25%. ಸೊ 5ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸ್ನಲ್ಲಿ ನನ್ನ ಮಗುನ ಅಲ್ಲಿ ಏನೋ ಒಂದು, ಎಲ್ಲರಿಗೂ ಸಿಗಲ್ಲ ಅವಕಾಶ, ನಿಮಗೆ ಗೊತ್ತು, ನನಗೆ ಗೊತ್ತು, ಹಿಂಗೆ ಅವಕಾಶ RTE ಅಡಿದಲ್ಲಿ ಸಿಗುತ್ತೆ. ಅವ್ರನ್ನ ಅಲ್ಲಿ ಕಲಿಸ್ಬಿಟ್ಟು ಈ ಮಗು ಬಂದು ನನ್ನ ಹತ್ರ ಹೇಳ್ತಾ ಇದೆ, ನನಗೆ ನೀನು ಮುದ್ದೆ ಕಲಿಸ್ಬೇಡ ದಿನ. ಯಾಕೆ ಏನಾಯ್ತು? ಆ ಶಾಲೆಗೆ ಬರೋರೆಲ್ಲ ಮುದ್ದೆ ತಗೊಂಡು ಬರಲ್ಲ. ಈ ಟಿವಿನಲ್ಲಿ ತೋರಿಸ್ತಾರಲ್ವ ಕೆಲಾಗ್ಸ್, ಅದು ಕಲಿಸು. ಯಾಕೆ ಚಂದಿಲ್ಲ, ಏನಾಗಲ್ಲ. ಆ ಟಿವಿನಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ, ನೀನ್ ಕೆಲಾಗ್ಸ್ ತಿಂದ್ರೆ ಈ ಬುದ್ಧಿ 10 ಮಟ್ಟು ಕೆಲಸ ಮಾಡುತ್ತೆ. ನಾನು ಮುದ್ದೆ ತಿಂದು ಇಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ದೀನಿ, ನೀನಾಗಲ್ವಾ? ಸೊ ಆ ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಭೇದ ಭಾವ ಎಷ್ಟು ಆ ಮಗು ಮೇಲೆ ಆಯ್ತು ನಿಮಗೆ ನಮಗೆ ಗೊತ್ತು. ಸೊ ನಾವು ಪ್ರಶ್ನೆ ಕೇಳಬೇಕಾಗಿದೆ, ನನಗೆ ನೀವು ಮೀಸಲಾತಿ ಕೊಡುವಾಗ ಎಂತ ಮೀಸಲಾತಿ ಕೊಡ್ತಾ ಇದ್ದೀರಾ? ಆಮೇಲೆ ಕೋಪ, ಇನ್ನೊಂದು ದೊಡ್ಡ ಕೋಪ ಏನು, ನಾನು ಮಾತ್ರ 98% ಇಸ್ಕೋಬೇಕು, ನಿನಗೆ 60% ಬಂದ್ರೇನು ಕೂಡ ನಿನಗೆ ಅದೇ ಒಂದು ಸೀಟ್ ಸಿಗ್ತಾ ಇದೆ, ಮೆರಿಟ್ ಸೀಟ್ ನನಗೆ. ನೀವು ಮೆರಿಟ್ ಅಂತ ಹೆಂಗೆ ಅಲ್ಲಿ ತನಕ ಬಂದ್ಬಿಟ್ರು? ನಾನು ಕಟ್ತಾ ಇರೋ ಕಂದಾಯ, ತಾವು ಕಟ್ತಾ ಇರೋ ಕಂದಾಯ ಒಂದೇ ಕಂದಾಯ. ನನಗೆ ಹೇಳಲಿಲ್ಲ ನೀನು SC ಆಗಿ ಇದೆಯಾ, ನಿನಗೆ ಮಿಲ್ಕ್ ಏನದು ಹಾಲಿನ ಪ್ಯಾಕೆಟ್ಗೆ 5 ರೂಪಾಯಿ ಕಮ್ಮಿ ಮಾಡಿ ಕೊಡ್ತೀನಿ, ಕೊಡ್ತಾರಾ? ನೀವು ಮನೆ ಕಟ್ಟಿದ್ದೀರಾ, ಅದಕ್ಕೆ ಪ್ರಾಪರ್ಟಿ, ನೀವು SC ST OBC ದಲಿತಾಗಿದ್ದೀರಾ, ಅದಕ್ಕೆ ಪ್ರಾಪರ್ಟಿದು ಏನು ತೆರಿಗೆ ಕಟ್ಟಬೇಕು, ಅದು ಕಮ್ಮಿ ಮಾಡಿ ಕಟ್ಟಿ ಅಂತ. ನೋ, ಸೇಮ್ ಕಟ್ಟಬೇಕು. ಸೊ ಈ ಮೆರಿಟ್ ಇಂದ ನಾನು ಬರ್ತಾ ಇರೋದು. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ ಹೂ ಇಸ್ ಹಿಯರ್ ಆನ್ ಮೆರಿಟ್. ಮೆರಿಟ್ ಇಸ್ ಇಂಪಾರ್ಟೆಂಟ್, ಬಟ್ ಹೌ ಡಿಡ್ ಯು ರೀಚ್ ದಟ್ ಪೊಸಿಷನ್ ಆಫ್ ಮೆರಿಟ್? ಡಿಸೆಂಟ್ ಅಂತ ಇವತ್ತು ನಾವು ಮಾತಾಡೋದು, ಭಿನ್ನತೆ ಬಗ್ಗೆ ನಾವು ಮಾತಾಡ್ತಾ ಇರೋದು ಇದೆ. ಈ ಭಿನ್ನತೆ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರುತ್ತೆ. ಎಂತ ಭಿನ್ನತೆನ ನೀವು ಒಪ್ಕೊಳ್ತೀರಾ? ನನ್ನ ಭಿನ್ನತೆನ ನೀವು ಒಪ್ಕೊಳ್ತೀರಾ? ಅಲ್ದಿದ್ರೆ ನನ್ನ ಭಿನ್ನತೆಯನ್ನ ಇಟ್ಕೊಂಡು ನೀವು ಹೇಳ್ತಾ ಇದ್ದೀರಾ, ಪರವಾಗಿಲ್ಲ, ಏನೋ ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಆ ಟೋನ್ ನೋಡಿದ್ದೀರಾ ಹೆಂಗಿದೆ? ಏನೋ ಬಂದ್ಬಿಟ್ಟಿದ್ದೀರಾ, ಪರವಾಗಿಲ್ಲ ಸರಿ, ಏನು ಮಾಡ್ಲಿಕ್ಕೆ ಆಗಲ್ಲ, ಆಗಿರ್ಬೋದು, ರೂಲ್ ಹಾಕ್ಬಿಟ್ಟಿದ್ದಾರೆ, ಇದೆ. ಸೊ ಈ ಪ್ರಜಾಪ್ರಭುತ್ವ ಬಗ್ಗೆ ನಾವು ಮಾತಾಡುವಾಗ
ಈ ಒಂದು ಭಿನ್ನತೆ ಬಗ್ಗೆ ನಾವು ಚರ್ಚೆ ಮಾಡಿ ಆಲೋಚನೆ ಮಾಡಿ ನಮ್ಮ ಯೋಚನೆನ ಬದಲಾವಣೆ ಮಾಡುವ. ಯಾಕಂದರೆ ಈ ಯೋಚನೆ, ಭಾಷೆ, ವರ್ತನೆನ ಬದಲಾವಣೆ ಮಾಡಿಲ್ಲ ಅಂದರೆ ನಾವು ಇನ್ನೂ ಒಂದು 150-200 ವರ್ಷಕ್ಕೆ ಕೂಡ ಆ ಒಂದು ಚೌಕಟ್ಟಿಂದ ಆಚೆ ಹೋಗ್ಲಿಕ್ಕೆ ಯಾರು ಬಿಡಲ್ಲ. ವಾಟ್ ಎಲ್ಸ್ ಡು ಐ ವಾಂಟ್ ಟು ಶೇರ್ ವಿತ್ ಯು? ಮೆನಿ ಥಿಂಗ್ಸ್. ಲೈಕ್ ಐ ಟೋಲ್ಡ್ ಯು, ಈ ನಾವು ನನ್ನ ಏನದು ಅನುಭವದಿಂದಲೇ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸರ್ ಹೇಳಿದ್ರು, ನಾನು ಬೀದಿ ಮಕ್ಕಳ ಜೊತೆ ಕೆಲಸ ಶುರು ಮಾಡಿದೆ ಲಾಂಗ್ ಟೈಮ್ ಬ್ಯಾಕ್, 91ನಲ್ಲಿ. ಆಮೇಲೆ ಮಹಿಳೆಯರ ಜೊತೆ ನೀವು ಕೆಲಸ ಮಾಡಲೇಬೇಕು, ಯಾಕಂದರೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋ ದೌರ್ಜನ್ಯ ತುಂಬ ಜಾಸ್ತಿ. ಸೊ ಈ ಮಹಿಳೆಯರ ಹಕ್ಕುಗಳ ಗುಂಪುಗಳ ಜೊತೆ ಎಲ್ಲ ಸೇರಿಕೊಂಡು ಅವರಿಂದ ಕಲಿಕೆ. ಯಾಕಂದರೆ ನನಗೆ ಬೇರೆ ಮಕ್ಕಳ ಹಕ್ಕುಗಳ ಬಗ್ಗೆ ಅಷ್ಟು ಮಾತ್ರ ಗೊತ್ತು. ನಾನು ಹೋಗಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಮತ್ತು ಅವ್ರಿಗೆ ಏನು ಬೇಕಾಗಿದೆ ಅದನ್ನು ಸ್ವಲ್ಪ ಹೋಗಿ ಕಲಿಯುವ. ಎಲ್ಲ ತಲೆನಲ್ಲಿ ಏನಿರುತ್ತೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರೆಲ್ಲ ಒಗ್ಗಟ್ಟಾಗಿ ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ಅಲ್ಲಿ ಇನ್ನೊಂದು ಥರ ಭೇದ ಭಾವ. ನಮಗೆ ಇಂಗ್ಲಿಷ್ ಗೊತ್ತು, ನಿಮಗೆ ಇಂಗ್ಲಿಷ್ ಗೊತ್ತಿಲ್ಲ. ನಾವು ರೇಷ್ಮೆ ಸೀರೆ ಹಾಕ್ಕೊಳ್ತೀವಿ, ಪಾಪ ನಿಮಗೆ ರೇಷ್ಮೆ ಸೀರೆ ಹಾಕ್ಕೊಳ್ಳಿಕ್ಕಾಗಲ್ಲ. ಇಲ್ಲ ನಾನು ಹಾಕ್ಕೊಳ್ತೀನಿ, ಯಾಕಂದರೆ ಐ ವಾಸ್ ಜಸ್ಟ್ 23 years old. ಯಾಕೆಪ್ಪ ನನ್ನ ತಾಯಿದು ಹಾಕ್ಕೊಂಡು ಹೋಗ್ತೀನಿ. ಸೊ ಒಂದು ಕಾರ್ಯಕ್ರಮಕ್ಕೆ ನಾನು ರೇಷ್ಮೆ ಸೀರೆ ಹಾಕ್ಕೊಂಡು ಹೋದೆ. ಅಲ್ಲಿ ನೋಡಿರೋದು ಹೆಂಗ್ರಿ, ನಿಜವಾಗ್ಲೂ ರೇಷ್ಮೆನ ಇದು? ಆ ವಯಸ್ಸಿನಲ್ಲಿ ನನಗೆ ಗೊತ್ತಿರಲಿಲ್ಲ ಬೇರೆ ರೇಷ್ಮೆನೂ ಇರುತ್ತೆ ಅಂತ. ಸೊ ಯು ಸಿ, ನನ್ನ ತಾಯಿಗೆ ಹೋಗಿ ಹೇಳಿದೆ, ಅಮ್ಮ ಇದೇನಿದು ನಿಜವಾಗ್ಲೂ ರೇಷ್ಮೆನ? ಹೌದು, ಮದುವೆಗೆ ಇಸ್ಕೊಂಡಿರೋದು, ಏನು ಸುಲ್ ಹಂಗೆ ಇಸ್ಕೊಳ್ತೀವ ನನ್ನ ತಾಯಿ. ಬಟ್ ಸಿ ಹೌ ಅನದರ್ ವುಮನ್ ಇಸ್ ಟ್ರೀಟಿಂಗ್ ಯು. ಎಲ್ಲಿ ಮಹಿಳೆಯರ ಹಕ್ಕು, ನಾವೆಲ್ಲ ಒಬ್ರು ಒಂದೇ, ಅವರು ಏನದು ಪುರುಷ ಪ್ರಧಾನ ಯೋಚನೆ ವಿರುದ್ಧ ನಾವು ಜಗಳ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಸವಾಲ್ ಮಾಡಬೇಕು. ಅಲ್ಲಿ ಹೋದ್ರೆ ನಾನು ಶೋ ಮಾಡ್ಕೊಂಡು ರೇಷ್ಮೆ ಸೀರೆ ಅಂತ ಹಾಕೊಂಡು ಹೋಗುವಾಗ ನಿಜವಾದ ರೇಷ್ಮೆನ. ಸೊ ನೋಡಿ, ನಾವು ಪ್ರಜಾಪ್ರಭುತ್ವ, ಹಕ್ಕು, ಮಾನವ ಹಕ್ಕು, ಮಹಿಳೆಯರ ಹಕ್ಕು, ನಮ್ಮ ಸಮಾನತೆ ಇದ್ರ ಬಗ್ಗೆ ಅಷ್ಟು ಮಾತಾಡುವಾಗ ಕೂಡ ಅಲ್ಲಿರೋ ಒಂದು ಗುಂಪು ನನಗೆ ಇದೇ ಕೇಳಿತ್ತು. ಆ ದಿನ ನಾನು ಮಾಡ್ಕೊಂಡೆ, ತೀರ್ಮಾನ ಮಾಡಿದೆ, ನೋ, ನಾನು ಎಂಥ ಸೀರೆ ಬೇಕಾದರೂ ಹಾಕ್ಕೊಂಡು ಹೋಗ್ತೀನಿ. ಯಾರಾದರೂ ನನ್ನ ಹತ್ರ ಏನಾದರೂ ಕೇಳಿದ್ರೆ ನೋಡಿ. ಸೊ ನೆಕ್ಸ್ಟ್ ಟೈಮ್ ಯಾರೋ ಒಬ್ರು ನನ್ನ ಹತ್ರ ಕೇಳಿದ್ರು, ಎಲ್ಲಿಂದ ಇಸ್ಕೊಂಡೆ? ಮೈಸೂರು ಸಿಲ್ಕ್ ಅಂತ ಅಂತೂ ಒಂದು ಕೋಪ. ನಾನು ಏನು ಹೇಳಿರ್ತೀನಿ, ಏನು ಹೇಳಬೇಕು? ಯಾವ ಅಂಗಡಿನಲ್ಲಿ ನೀವು ಇಸ್ಕೊಂಡ್ರು ಅದೇ ಅಂಗಡಿನಲ್ಲಿ ಅದೇ ಸೀರೆ ಕಣೋ, ಸೇಮ್. ಇದಕ್ಕೆ ಪ್ರೂಫ್ ಬೇಕಾ ನಿಮಗೆ? ಸೊ ಯು ಸಿ, ಯು ಸ್ಟ್ಯಾಂಡ್. ನಮ್ಮನ್ನು ಹ್ಯೂಮಿಲಿಯೇಷನ್ ಮಾಡಲಿಕ್ಕೆ ಇದು ಪ್ರಶ್ನೆಗಳನ್ನು ಮಾಡ್ತಾರೆ. ಬಟ್ ನಾನು ದೃಢವಾಗಿ ಇರಬೇಕು. ಐ ಮಸ್ಟ್ ನಾಟ್ ಫೀಲ್ ಅಪ್ಸೆಟ್ ಟು ಸೇ ಐ ಆಮ್ ಎ ದಲಿತ್. ಇಂಗ್ಲಿಷ್ ಕಲಿಬೇಕು. ಹೆಂಗೆ ಕಲಿಯೋದು? ದಿನನಿತ್ಯ ನ್ಯೂಸ್ ಕೇಳ್ಕೊಳ್ತೀನಿ, ಈ ಪದನ ಹೆಂಗೆ ಅವರು ಪ್ರನೌನ್ಸ್ ಮಾಡ್ತಾರೆ, ಈ ಪದನು ಆ ಪದ ಜೊತೆ ಹೆಂಗೆ ಸೇರಿಸ್ಕೊಳ್ತಾರೆ. ಸೊ ಓದಿ, ತುಂಬ ಓದಿದ್ದೀನಿ ನಾನು. ಐ ವಿಲ್ ರೀಡ್ ಆ್ಯಂಡ್ ರೀಡ್ ಆ್ಯಂಡ್ ರೀಡ್. ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಟುಡೇ, ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಸ್ಟೂಡೆಂಟ್ಸ್ ಇಲ್ಲ, ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇಲ್ಲ ಅಂದ್ರೂ ಕೂಡ ನಾವು ಸಾಯೋ ತನಕ ಸ್ಟೂಡೆಂಟು, ಕಲಿತಾನೇ ಇರಬೇಕು. ಆ್ಯಸ್ ಎ ಸ್ಟೂಡೆಂಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ನನಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಒಂದು ಡೌಟ್ ಇದೆ ಅಂದರೆ ಅದ್ರ ಬಗ್ಗೆ ನಾನು ಜಾಸ್ತಿ ಓದಬೇಕು, ಆಲೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು, ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿದ ತಕ್ಷಣ ಉತ್ತರ ಸಿಗಲ್ಲ, ಉತ್ತರಕ್ಕೆ ಕಾಯ್ಕೊಂಡಿರಬೇಡ್ರಿ, ಬಟ್ ಪ್ರಶ್ನೆ ಮಾಡಿ. ಯಾಕಂದರೆ ಈ ಪ್ರಪಂಚದಲ್ಲಿ ಯಾವ ಪ್ರಶ್ನೆನೂ, ಏನು ಪ್ರಶ್ನೆ, ಚಿಕ್ಕ ಪ್ರಶ್ನೆನೂ ಇಲ್ಲ, ದೊಡ್ಡ ಪ್ರಶ್ನೆನೂ ಇಲ್ಲ. When we talk about dissent, today you want to understand, ಪ್ರೊಫೆಸರ್ ಹೇಳಿರೋದು ಥರ ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾರಾದರೂ ಒಬ್ಬರು ಜೋಕ್ ಕಮಿಡಿಯನ್
ಯಾರೋ ಒಬ್ರ ಮೇಲೆ ಏನೋ ಒಂದು ಜೋಕ್ ಮಾಡಿದಾರಂದ್ರೆ ಅವ್ರ ಮೇಲೆ FIR ಆಗುತ್ತೆ. ಅದಕ್ಕೋಸ್ಕರ ನಾವು ಜೋಕ್ ಕೂಡ ಮಾಡಬಾರ್ದು. FIR ಮಾಡಿಬಿಟ್ಟು ಯಾರು ಕೋರ್ಟ್ಗೆ ಹೋಗ್ತಾರೆ 10 ಸತಿ. ಆದ್ರೆ ನಾವು ಜೋಕ್ ಇಲ್ಲ, ನಿಜ ಹೇಳಿದ್ರೆ FIR ಮಾಡ್ತೀರಾ? ನಾನು ನಿಜ ಹೇಳಿದ್ರೆ, ನಿಜ ಸವಾಲ್ ಮಾಡಿದ್ರೆ FIR ಮಾಡ್ತೀರಾ? ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ಕರ್ನಾಟಕದಲ್ಲಿ ಕೂಡ ಬಂದ್ಬಿಟ್ಟಿದೆ, ಚಾಲು ಆಗಿಲ್ಲ. ಸರ್ ಹೇಳಿದ್ದು ಎಲೆಕ್ಟ್ರೋಲ್ ಪಾಲಿಟಿಕ್ಸ್. ನೀವು ಇಲ್ಲೇ ಹುಟ್ಟಿದ್ದೀರಾ, ಇಲ್ಲೇ ಓದಿದ್ದೀರಾ, ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ, ಒಂದು 15-20 ಸತಿ ವೋಟ್ ಹಾಕಿದ್ದೀರಾ. ಇವತ್ತು ನಿಮ್ಮ ಹೆಸರನ್ನ ನೋಡಿ, ನಿಮ್ಮ ಧರ್ಮನ ನೋಡಿ, ನೀವು ಏನೇನು ಟ್ವಿಟರ್ ಮಾಡಿದ್ದೀರಾ, ಇನ್ಸ್ಟಾಗ್ರಾಮ್ ಮಾಡಿದ್ದೀರಾ, ಫೇಸ್ಬುಕ್ನಲ್ಲಿ ಫಾರ್ವರ್ಡ್ ಮಾಡಿದ್ದೀರಾ, ಅದನ್ನೆಲ್ಲ ಇಟ್ಕೊಂಡು ನಿಮಗೆ ನಾನು ವೋಟ್ ಹಾಕಲಿಕ್ಕೆ ಅವಕಾಶ ಕೊಡಬಹುದು, ಅಂತಿದ್ರೆ ಕೊಡಬಹುದು. ಎಲ್ಲಿ ಹೋಗಿ ನೀವು ಪ್ರಶ್ನೆ ಮಾಡ್ತೀರಾ ಇದ್ರ ಬಗ್ಗೆ? ಯಾರ ಹತ್ರ ಹೋಗಿ ನೀವು ಸವಾಲ್ ಮಾಡ್ತೀರಾ? ಮಾಡ್ಬೇಕಾ? ಯಾರಾದ್ರೂ ಒಬ್ರು ಸವಾಲ್ ಮಾಡಿದ್ರೆ ಅವ್ರು ಜಂಟಿಯಾಗಿ ನೀವು ನಿಂತ್ಕೊಳ್ತೀರಾ? ನಾನು ನಿಂತ್ಕೊಳ್ತೀನಾ? ಸೊ ಟುಡೇ 1.5 billion ಪಾಪ್ಯುಲೇಷನ್, ಮದರ್ ಆಫ್ ಡೆಮಾಕ್ರಸೀಸ್, ಪ್ರಜಾಪ್ರಭುತ್ವದ ಪರಿಸ್ಥಿತಿ ಏನು ಅಂತ ನಾವು ಆಲೋಚನೆ ಮಾಡಬೇಕು. ಸೊ ಇದರಲ್ಲಿ ನಾನು ಒಂದು ಪದ ಯೋಚನೆ ಮಾಡಿದ್ದೀನಿ, ಆಕ್ಟಿವ್ ಸಿಟಿಸನ್ಶಿಪ್, ಸಿಟಿಸನರಿ ಅಂದರೆ ಸಕ್ರಿಯ ನಾಗರಿಕತೆ. ಸಕ್ರಿಯ ನಾಗರಿಕತೆ ಅಂದ್ರೆ ಏನು? ಪದ ಕೇಳಿರ್ತೀರಾ, ಸುಮಾರು ಜನ ಕೇಳಿರ್ತೀರಾ, ಓದಿರ್ತೀರಾ ಅದ್ರ ಬಗ್ಗೆ. ನೀವು ಅಕಸ್ಮಾತ್ ಸರ್ಕಾರಕ್ಕೆ ಸವಾಲ್ ಮಾಡಿದ್ರೆ, ಆರ್ ಯು ಎನ್ ಆಕ್ಟಿವ್ ಸಿಟಿಸನ್ ಆರ್ ಆರ್ ಯು ಎ ಆಕ್ಟಿವಿಸ್ಟ್ ಆರ್ ಆರ್ ಯು ಎ ಎಕ್ಸ್ಟ್ರೀಮಿಸ್ಟ್? ಇತ್ತೀಚೆಗೆ ಯಾರ್ಯಾರು ಸವಾಲ್ ಮಾಡ್ತಾರೆ, ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಅವ್ರನ್ನ ಎಲ್ಲ ಅರ್ಬನ್ ನಕ್ಸಲ್ಸ್ ಅಂತ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಒಂದು ರೂರಲ್ ನಕ್ಸಲು, ಒಂದು ಜಂಗ್ಲಿ ನಕ್ಸಲು, ಒಂದು ಅರ್ಬನ್ ನಕ್ಸಲು. ಸೊ ಇವಾಗ ನೀವು ನಿಮ್ಮ ಹಕ್ಕು ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾರು? ತಾವು ಯಾರು? ಪ್ರಜೆನಾ? ನನ್ನ ಉತ್ತರ ಇಲ್ಲ ನನ್ನ ಹತ್ರ. ಆದರೆ ನೀವು ಇದ್ರ ಬಗ್ಗೆ ಕೇಳಿಸ್ಕೋಬೇಕಾಗಿರುತ್ತೆ, ಪ್ರಶ್ನೆ ಮಾಡಬೇಕಾಗಿರುತ್ತೆ, ಚರ್ಚೆ ಮಾಡಿ. ಯಾಕಂದ್ರೆ ಇವತ್ತು ನಾವು ವಿದ್ಯಾರ್ಥಿಯವ್ರ ಜೊತೆ ಈ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಅಂದ್ರೆ, ಏನ್ ಬರ್ದಿದೆ, ಏನ್ ಫಾರ್ವರ್ಡ್ಸ್ ಕಳಿಸ್ತಾರೆ, ಆ ಫಾರ್ವರ್ಡ್ಸ್ನ ಮಾತ್ರ ಇಟ್ಕೊಂಡು ಆ ಚೌಕಟ್ಟು ಕಲಿಯಿರ್ತೀವಿ. ಇದು ಸಾಕಾ? ಇಲ್ವಾ? ಸೊ ಇದೇ ಇವತ್ತದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾ ಇರೋದು ನಮ್ಮ ಸಂವಿಧಾನ. ನೀವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಸಂವಿಧಾನದ ನೈತಿಕತೆನ ಕಾಪಾಡಿಸ್ಲಿಕ್ಕೆ, ಆ ಒಂದು ನೈತಿಕತೆ, ಸಂವಿಧಾನದ ನೈತಿಕತೆ ಚೌಕಟ್ಟಿನಲ್ಲಿ ನಡೆಸಲಿಕ್ಕೆ, ವರ್ತನೆ ಮಾಡಲಿಕ್ಕೆ, ಮಾತನಾಡಲಿಕ್ಕೆ ಸಿದ್ಧವಾಗಿದ್ದೀವಾ ಇಲ್ವಾ ಪ್ರಶ್ನೆ ನಾವು ನಮ್ಗೇನೆ ಕೇಳ್ಕೋಬೇಕಾಗಿರುತ್ತೆ. ಯಾಕಂದ್ರೆ ಈ ಪ್ರಶ್ನೆಗೆ ಉತ್ತರ ನಾನು ಕೊಡ್ಲಿಕ್ಕೆ ಆಗಲ್ಲ, ವೈಸ್ ಚಾನ್ಸಲರ್ ಅವರು ಕೊಡಕ್ಕಾಗಲ್ಲ, ರಿಜಿಸ್ಟರು ಕೊಡಕ್ಕಾಗಲ್ಲ, ನಿಮ್ಮ ಲೈಬ್ರರಿನಲ್ಲಿನೂ ಸಿಗಲ್ಲ. ಅದು ನೀವೇ ಉತ್ತರ ಕೊಡಬೇಕಾಗಿರುತ್ತೆ. ಸೊ ಟುಡೇ ವಿ ಮಸ್ಟ್ ಬಿ ಕನ್ವಿನ್ಸ್ಡ್. ನಮ್ಮಲ್ಲಿ ಒಂದು ದೃಢತೆ ಬರಬೇಕು, ಒಂದು ಕೋಪ ಬರಬೇಕು. ಈ ಒಂದು ಅಸ್ತ್ರ ಏನ್ ಕೊಟ್ಟಿದ್ದಾರೆ ನಮ್ಗೆ ಬಾಬಾ ಸಾಹೇಬ್ ಅವರು, ಸಂವಿಧಾನ, ಆ ಸಂವಿಧಾನದಲ್ಲಿ ಕೊಟ್ಟಿರೋರು ಆರ್ಟಿಕಲ್ಸ್ ನ ಸ್ವಲ್ಪ ಓದಿತಾವು. ಒಂದು ಮೂಲಭೂತ ಹಕ್ಕುಗಳು ಇವೆ, ಇನ್ನೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ. ಅದನ್ನ ಓದಿ ನೀವು ಹೇಳಿ, ಇದು ನನ್ನದು, ಇದು ನಾನು ಪಡಿಸ್ಕೋಬೇಕು, ಇದು ನನಗೆ ಬೇಕು, ನಾನು ಯಾರ ಹತ್ರನೂ ಹೋಗಿ ನೀವು ಕೊಡ್ತೀರಾ ಕಾಯ್ಕೊಂಡಿರ್ತೀನಿ,
ಓಕೆ, ಬರೋ ಪೂರ್ಣಿಮಾಗೆ ಕೊಡ್ತೀರಾ, ಸರಿ ಪರವಾಗಿಲ್ಲ. ಶಿವರಾತ್ರಿಗೆ ಕೊಡ್ತೀರಾ, ಇದು ನಿಮ್ಮದು ಇದು ನನ್ನದು ಅಂತ ನಾನು ಆಲೋಚನೆ ಮಾಡಿ ಒಂದು ದೃಢ ಮನ್ಸು ಮಾಡಿ ಸವಾಲ್ ಮಾಡೋದನ್ನಲ್ಲಿನೇ ಅಂಬೇಡ್ಕರ್ ಅವ್ರದ್ದು ಈ ಒಂದು ವಿಷನ್ ಏನಿದೆ, ಅವ್ರದ್ದು ಮಿಷನ್ ಏನಿತ್ತು, ಅದು ಸಿದ್ಧ ಮತ್ತೆ ಸಾರ್ಥಕ ಆಗುತ್ತೆ. ಸೊ ಟುಡೇ ಕ್ರಾಂತಿ ಬಗ್ಗೆ ನಾನು ಮಾತಾಡುವಾಗ ಇಟ್ ಈಸ್ ನಾಟ್ ಎ ಡಿಸ್ಟ್ರಕ್ಟಿವ್ ಕ್ರಾಂತಿ. ಆಚೆ ಹೋಗಿ ನಾವು ಎಲ್ಲ ಜೊತೆ ಜಗಳ ಮಾಡಿಬಿಟ್ಟು ಲ್ಯಾಂಪ್ ಪೋಸ್ಟ್ನ ಹೊಡೆದ್ಬಿಟ್ಟು ಬಸ್ಗೆ ಒಂದು ಏನದು ಮ್ಯಾಚ್ ಹಾಕ್ಬಿಟ್ಟು ಕ್ರಾಂತಿ ನೋ. ಇವತ್ತದು ಕ್ರಾಂತಿ ಏನು, ವ್ಯವಸ್ಥೆ ಏನಿದೆ ಅದನ್ನ ಸವಾಲ್ ಮಾಡೋದು. ಇವತ್ತು ನಮ್ಮ ಕ್ರಾಂತಿ ಏನಾಗಬೇಕು, ನಾನು ಒಬ್ಬಳೇ ಒಂದು ಬೃಂದಾಗಿ ಹೋಗಿ ಕಿರ್ಚಿದ್ರೆ ಸಾಕಿಲ್ಲ. ಬೃಂದ ಕಿರ್ಚ್ಕೊಳ್ತಾಳೆ, ಓಕೆ, ಒಂದಿನ ಹೇಳ್ತಾರೆ ಓ ವೆರಿ ಗುಡ್ ವೆರಿ ಗುಡ್, ಎರಡನೇ ದಿನ ಹೇಳ್ತಾರೆ ಪಾಪ ಮೊನ್ನೆಯಿಂದ ಕಿರ್ಚ್ತಾ ಇದ್ದಾರೆ, ನಾಲ್ಕನೇ ದಿನ ಏನ್ ಹೇಳ್ತಾರೆ ಪಾಪ ಹುಚ್ಚಿ. Is that what my constitution is? ಟುಡೇ ನಾನು ಆ ಪ್ರಶ್ನೆ ಕೇಳಬೇಕು. ಯಾರೋ ಒಬ್ರು ಅಲ್ಲಿ ಕಿರ್ಚ್ತಾ ಇದ್ದಾರೆ, ಕೇಳ್ತಾ ಇರೋ ಪ್ರಶ್ನೆ ಸರಿಯಾ ಅಲ್ವಾ? ನನಗೆ ಅದು ಸರಿ ಅನಿಸ್ತಾ ಇದೆ, ನಾನು ಹೋಗಿ ನಿಂತ್ಕೊಳ್ತೀನಿ. ನನಗೆ ಅವ್ರ ಥರ ಕಿರ್ಚಲಿಕ್ಕೆ ಗೊತ್ತಾಗಲ್ಲ, ಬರಲ್ಲ, ಒಂದಷ್ಟು ನಾಚಿಕೆನೂ ಇರಬಹುದು, ಆದರೆ ನಾನು ಅಲ್ಲಿ ನಿಂತ್ಕೊಳ್ತೀನಿ. ಯಾಕಂದರೆ ದ್ಯಾಟ್ ಈಸ್ ವಾಟ್ ಈಸ್ ಆರ್ಗನೈಸ್. ಎಜುಕೇಟ್, ಜ್ಞಾನ ಪಡಿಸುವ, ಶಿಕ್ಷಣ ನೀಡುವ, ಆಜಿಟೇಟ್, ಚಳುವಳಿ, ನನ್ನ ಯೋಚನೆಯಲ್ಲಿ, ನನ್ನ ಮಾತಿನಲ್ಲಿ ಯಾರಿಗೂ ಅವಮಾನ ಅಲ್ಲ, ಮರ್ಯಾದೆಯಿಂದ ಘನತೆಯಿಂದ ಮಾತು. ಆರ್ಗನೈಸ್, ಆರ್ಗನೈಸ್, ಒಗ್ಗಟ್ಟಾಗುವ. ಸುಮಾರು ಭೀಮಾ ಅಂಬೇಡ್ಕರ್ ಗುಂಪುಗಳು ಇವೆ. ಆ ಭೀಮ್ ಗುಂಪುಗಳು, ಅಂಬೇಡ್ಕರ್ ಗುಂಪುಗಳು ಒಗ್ಗಟ್ಟಾಗಿ ಸೇರ್ಲಿಕ್ಕೆ ಕೂಡ ನಾನಿಲ್ಲಿ ಹೇಳ್ತಾ ಇರೋದು ಕಷ್ಟ ಆಗ್ತಾ ಇದೆ. Today, when we talk about dissent and democracy, let us keep in mind, unity ನಮ್ಮ ಸಂವಿಧಾನದಲ್ಲಿ ಇರೋದು, ಭಿನ್ನತೆ ನನ್ನ ಸಂವಿಧಾನದಲ್ಲಿ ಇದೆ. ಈ ಭಿನ್ನತೆ ಯಾರೋ ಒಬ್ರು ಮಾಂಸ ತಿಂತಾ ಇದ್ದಾರೆ, ತಿನ್ಲಿ, ಪರವಾಗಿಲ್ಲ. ಅವ್ರು ಮಾಂಸ ತಿಂದ್ರೆ ನನಗೆ, ನನ್ನ ದೇಹಕ್ಕೆ ಏನಾದ್ರೂ ಆಗುತ್ತಾ? ಅಲ್ದಿದ್ರೆ ನಾನು ಹೋಗೋ ಸ್ವರ್ಗಕ್ಕೆ ಏನಾದ್ರೂ ಆಗುತ್ತಾ? ನಾನು ಹೋಗೋ ಸ್ವರ್ಗ ಹೋಗುತ್ತೀನಿ, ಬೃಂದ ಆಗಿ ನಾನು ಹೋಗಲ್ಲ. ನಾನು ಮಾತಾಡ್ತಾ ಇರೋದು, ನೀವು ಯಾರೋ ಒಬ್ರನ್ನ ಮದುವೆ ಮಾಡ್ಕೊಂಡ್ರಿ, ಏನೋ ಒಂದು ಬಟ್ಟೆ ಹಾಕ್ತಾ ಇದ್ದೀರಾ, ಅದ್ನಲ್ಲಿ ನಂಗೆ ಏನಾಗ್ತಾ ಇದೆ? ಸೊ ಪ್ರಶ್ನೆ ಮಾಡುವ. ಬರೋ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಹತ್ರ ಹೋಗಬಾರ್ದು ನಾವು, ಯಾಕಂದ್ರೆ ಇವತ್ತು ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಜಾಸ್ತಿ ಚಾಲೂನಲ್ಲಿ ಇದೆ. ಏನು ಫಾರ್ವರ್ಡ್ ಬರುತ್ತೋ ಯೋಚನೆ ಮಾಡುವ, ಸರಿಯಾ ತಪ್ಪ? ಯಾಕಂದ್ರೆ ನನಗೆ ಈ ವಿಶ್ವವಿದ್ಯಾಲಯದಿಂದ ಹಿಂದೆ ಯೋಚನೆ ಮಾಡಲಿಕ್ಕೆ ಆ ಒಂದು ಗುಣ ಸಿಕ್ಕಿದೆ, ಪ್ರಶ್ನೆ ಮಾಡಲಿಕ್ಕೆ ನನಗೆ ಒಂದು ವಿವೇಕ ಬಂದಿದೆ, ಅದನ್ನ ನಾನು ಉಪಯೋಗಿಸುವ. ದ ರಿಪಬ್ಲಿಕ್, ಗಣತಂತ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈಗೆ ಕೊಡ್ಲಿಲ್ಲ, ತಗೊಳ್ಳಿ ಜೋಪಾನವಾಗಿ ಇಟ್ಕೊಳ್ಳಿ, ಬೀರೋನಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋನು, ಈ ಗಣತಂತ್ರನ ದಿನನಿತ್ಯ ಒಂದು ರೂಢಿಯಾಗಿ ಚಲಾಯಿಸಿ. ಈ ಗಣತಂತ್ರನ ಹೆಂಗೆ ಚಲಾಯಿಸಬೇಕು? ಮರ್ಯಾದೆಯಿಂದ, ಘನತೆಯಿಂದ. ನಾನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ವಾರಿಸ್ದಾರಿ, ಆ ವಾರಿಸ್ದಾರಿನ ನಾನು ಬ್ಯಾಂಕ್ನಲ್ಲಿ ಇಟ್ಕೊಂಡು ನನಗೆ ಇಂಟ್ರೆಸ್ಟ್ ಕೊಡಿ ಅಂತ ಆಗಲ್ಲ. ಅದನ್ನ ದಿನನಿತ್ಯ ನಾನು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಸೆಂಟಿಮೆಂಟಲ್ ಆಗಿ ಪ್ರಾಕ್ಟೀಸ್ ಮಾಡೋದು, ಭಾವನಿಕ ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ತೋರಿಸ್ಬೇಕು, ಕಾಣಿಸ್ಬೇಕು, ನೀವು ಹೇಳಬೇಕು ವೆರಿ ಗುಡ್ ಅಂತಾನೂ ಬೇಕಾಗಿಲ್ಲ. ಬಟ್ ಪವರ್ಫುಲ್, ಅಧಿಕಾರದಿಂದ. ವಿತ್ ದಿಸ್ ಐ ವಿಲ್ ಕ್ಲೋಸ್ ಮೈ ಸ್ಪೀಚ್. ಜೈ ಕರ್ನಾಟಕ, ಜೈ ಭೀಮ್, ಜೈ ಸಮಾನತೆ, ಜೈ ಘನತೆ. ಎಲ್ಲರಿಗೂ ಈ ಶುಭ ಮುಂಜಾವಿನ ವಂದನೆಗಳು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಮತ್ತು
ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಇದರಡಿಯಲ್ಲಿ ಸಂವಿಧಾನ ಶಿಲ್ಪಿ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ನಿಮಿತ್ತ ನಾವೆಲ್ಲ ಇಂದು ಸೇರಿದ್ದೇವೆ. ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಶುಭಾಶಯಗಳನ್ನ ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಯನ್ನು ಮನ್ನಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇಲ್ಲಿವರೆಗೆ ಡೆಮಾಕ್ರಸಿ ಮತ್ತು ಡೀಸೆಂಟ್ ಅನ್ನುವಂಥ ಒಂದು ಟೈಟಲ್ನ ಅಡಿಯಲ್ಲಿ ತಮ್ಮ ವಿಚಾರಣೆಯನ್ನು ಮಂಡನೆ ಮಾಡಿದಂಥ ಶ್ರೀಮತಿ ಬೃಂದಾ ಅಡಿಗೆ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ನಾವು ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಶ್ರೀಮತಿ ಬೃಂದಾ ಅಡಿಗೆ ಅವರೇ ಹಾಗೂ ಅವರ ಧರ್ಮಪತಿ ಅವರ ಹಸ್ಬೆಂಡ್ ಜೊತೆ ಬಂದಿದ್ದಾರೆ, ಅವ್ರಿಗೂ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ವೇದಿಕೆ ಮೇಲೆ ಇರುವಂಥ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಪ್ರೊಫೆಸರ್ ಲಂಡನ್ಕರ್ ಅವರೇ, ಪ್ರೊಫೆಸರ್ ಕನ್ನೂರ್ ಅವರೇ, ಮೇಡಮ್ ಜಯಾಂಬಿಕಾ ಅವರೇ, ಮೇಡಮ್ ಮಠದ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಯುವಾರಿ ಸನ್ಮಿತ್ರ ಪ್ರೊಫೆಸರ್ ಯಾತ್ನೂರ್ ಅವರೇ, ನಮ್ಮ ಸಿಂಡಿಕೇಟ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಮಲ್ಲಣ್ಣ ಮಡವಾಡ್ ಅವರೇ, ಸುಳ್ಳದ್ ಅವರೇ, ಫಹೀಮ್ ಅವರೇ, ಹಿರಿಯ ಪ್ರಾಧ್ಯಾಪಕರಾದಂಥ ರಜಂಕರ್ ಸರ್ ಅವರೇ ಹಾಗೂ ಇತರ ಎಲ್ಲ ಪ್ರಾಧ್ಯಾಪಕರುಗಳೇ, ಕೆಲವೊಬ್ಬರಿಗೆ ಹೆಸರು ತಗೋತೀವಿ, ಕೆಲವೊಬ್ಬರಿಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಇನ್ನೊಂದು 2-3 ಫಂಕ್ಷನ್ ಆದರೆ ಅವ್ರು ಇರುವುದಿಲ್ಲ. ಹೀಗೆ ಅನ್ಕೊಡಿ ಮತ್ತೆ ಸರಿ ಇರುವುದಿಲ್ಲ. ಇನ್ನೊಂದು 2 ತಿಂಗಳ ವಿದ್ಯಾಸಾಗರ್ ನಾವು ಇವಾಗ ಇರ್ತೇವೆ. ನನಗೆ ಅದೇ ಚಿಂತೆ ಯಾವತ್ತೂ ಥಿಂಕಿಂಗ್ ಟೀಚಿಂಗ್ ಫ್ಯಾಕಲ್ಟಿ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳೇ, ಬಂಧುಗಳೇ, ಪ್ರಸ್ತುತ ಇಂಡಿಪೆಂಡೆಂಟ್ ಇಂಡಿಯಾ ದ ಗ್ರೇಟ್ ಡೆಮಾಕ್ರೆಟಿಕ್ ಕಂಟ್ರಿ, ಪ್ರಪಂಚದ ಅತ್ಯಂತ ಹಿರಿದಾದ ಪ್ರಜಾಪ್ರಭುತ್ವ ಶಕ್ತಿಯನ್ನು ಹೊಂದಿದಂಥ, ವಿಸ್ತಾರವಾದಂಥ, ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದಂಥ, ಹೆಚ್ಚಿನ ಭೌತಿಕ ಶಕ್ತಿಯನ್ನು ಹೊಂದಿದಂಥ ಭಾರತ ದೇಶದಲ್ಲಿ ನಾವು 4 ದಿನಗಳನ್ನು ಯಾವತ್ತೂ ಮರೆಯಬಹುದು. ಪೋಸ್ಟ್ ಇಂಡಿಪೆಂಡೆನ್ಸ್ 1 ಆಗಸ್ಟ್ 15 ನಾವು ಸ್ವಾತಂತ್ರ್ಯ ಆಗಿದ್ದು, ಜನವರಿ 26 ಗಣತಂತ್ರ ದಿವಸ. ಅವೆರಡು ಕೂಡ ನಮ್ಮ ಇಂಟಿಗ್ರಿಟಿಗೆ ನಾವು ಸ್ವತಂತ್ರ ಅಂದ್ಕೊಂಡಿದ್ದಕ್ಕೆ ಮುಖ್ಯ. ಅದೇ ರೀತಿ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ದಿನಾಚರಣೆ ಅಷ್ಟೇ ಸರಿಸಮಾನವಾಗಿ ಏಪ್ರಿಲ್ 14 ಈ ದಿನ. ಇವು ನಾವು ಮರ್ತೀವಿ ಅಂತಂದ್ರೆ ನಾವು ಭಾರತದಲ್ಲಿ ಇರೋಕ್ಕೆ ಲಾಯಕ. ಎಂತ ಇವ್ ನಾವು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಇವ್ನ ಸೆಲೆಬ್ರೇಟ್ ಮಾಡ್ಬೇಕು ಅಥವಾ ಇವ್ ನಾವು ಮರಿತೀವಿ, ಇದಕ್ಕಾಗಿ ನಾವು ಸಮಯ ಪಡ್ಕೊಳ್ಳಿಕ್ಕೆ ಅಥವಾ ನಮಗೆ ಅವಕಾಶ ಇಲ್ಲ ಅಥವಾ ನಮ್ಗೆ ಟೈಮ್ ಸಿಗ್ತಾ ಇಲ್ಲ, ನಾನು ಮರ್ತೇವೆ. ಟುಡೇ ಇಫ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಲೆಬ್ರೇಷನ್, if somewhere else you are engaged in the celebration, that's fine. It's fine. Somewhere else you are engaged, that's fine. But ಇವತ್ತು ನನಗೆ ಇದಕ್ಕೆ ಬರಕ್ ಟೈಮ್ ಇಲ್ಲ ಅಂದ್ರೆ ಎದಕ್ಕೆ ಟೈಮ್ ಇದೆ ನಿಮಗೆ ಅಂತ? Why you are in this country where these dedicated people have built it ಅಂತ. ನನಗೆ ಮನೆ ಬೇಕು, ತಂದೆ ತಾಯಿ ಬೇಕು, ಅವ್ರ ಆಸ್ತಿ ಬೇಕು, ಅವ್ರು ನೆನಲಿಕ್ಕೆ ನನಗೆ ಆಗಲ್ಲ ಅಂತಂದ್ರೆ ಪ್ರಶ್ನೆ ಮಾಡೋಕ್ಕಾಗಲ್ವಾ? ದೆನ್ why we should be there? ಇದನ್ನ ಬಹಳ ಒಂದು ನೋವಾದಂತ ವಿಚಾರ. ಮತ್ತೊಮ್ಮೆ ನಾನು ಹೇಳ್ತೇನೆ, ಇಂಥ ದಿನಗಳು ನಾವು ಯಾವತ್ತೊಂದು ಮರಿಬಾರದು. ಮತ್ತೆ 135ನೇ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಹಲವಾರು ವಿಚಾರಗಳನ್ನು ಭಾಷಣದಲ್ಲಿ ಹೇಳಿದ್ರು, ಮೇಡಮ್ ಅವರು ಕೂಡ ಹೇಳಿದರು. ಮತ್ತೆ ನಾವು ನಿರಂತರವಾಗಿ ಬಾಬಾ ಸಾಹೇಬರನ್ನ ನೆನೀತಾ ಇರ್ತೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂವಿಧಾನ ದಿನದಲ್ಲಿ ನೆನೀತಾ ಇರ್ತೇವೆ, ಅವರ ಪರಿನಿರ್ವಾಣ ದಿನದಲ್ಲಿ ನೆನೀತಾ ಇರ್ತೇವೆ. ನಾನು ಆವಾಗಲೂ ಕೂಡ ಹೇಳ್ತೇನೆ, ನಾವು ಮರೆತರೆ ನಮಗೆ ಮುಕ್ತಿ ಇಲ್ಲ ಅಂತ. ಅದಕ್ಕೆ ಭಾರತದಲ್ಲಿ ನಾವು ಇವತ್ತಿಗೆ ಹೀಗೆ ನಮ್ಮನ್ನು ರಿಕಗ್ನೈಸ್ ಮಾಡಬೇಕು. ಇಡೀ ಜಗತ್ತು ನಾವು ನಮ್ಮಷ್ಟಕ್ಕೆ ನಾನು ರಿಕಗ್ನೈಸ್ ಆಗಿರ್ಬೇಕು, ನನ್ನಷ್ಟಕ್ಕೆ ನಾನು ಸರಿಯಾಗಿ ಬದುಕ್ತಿರ್ಬೇಕು, ಅದಕ್ಕೊಂದು ಅವಕಾಶ ಸಿಕ್ಕಿದೆ ಅಂತಂದ್ರೆ ಬಾಬಾ ಸಾಹೇಬರೇ ಶಕ್ತಿ ಮತ್ತು ಅದೇ ಮುಕ್ತಿ. ಅದ್ ಬಿಟ್ಟು ಬೇರೆ ಇಲ್ಲ. ಸಂವಿಧಾನ ಮತ್ತು ಅವರು ಕೊಟ್ಟಂತ ವಿಚಾರಧಾರೆಗಳನ್ನ ನಾನು ಬಿಟ್ಟು ಬೇರೆ ಏನಾದರೂ ಅವಗಾಹನೆ ಮಾಡಿಕೊಂಡು ಪ್ರತಿಪಾದನೆ ಮಾಡಿಕೊಂಡು ಸಾಧನೆಗೆ ಹೋಗ್ತೀನಿ ಅಂತಂದ್ರೆ ದೇ ವಿಲ್ ರೆಕ್ ಸಮ್ವೇರ್ ಇನ್ ನೋ ಟೈಮ್. ಪ್ರಯತ್ನ ಮಾಡಿ, ಯಾರಾದ್ರು ಪ್ರಯತ್ನ ಮಾಡಿಕೊಡಿಸಿ ಯಾರಾದ್ರು ಬಹಳ ಅಂತ. ಯಾಕಂತಂದ್ರೆ
ಒಂದು ಹಂತದಲ್ಲಿ ನಾವು ಹಲವಾರು ವಿಚಾರಗಳಲ್ಲಿ ಬ್ರಿಟಿಷರು ಭಾರತಕ್ಕೆ ಬರೋದಕ್ಕೆ ಏನು ಆಗಿರ್ತಿತ್ತು ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕಾಗ್ತದೆ. ಬಂದ್ರು, ಆಡಳಿತ ಮಾಡಿದ್ರು, ದುರಾಡಳಿತ ಮಾಡಿದ್ರು, ಅನ್ಯಾಯ ಆಯ್ತು, ಒಂದು ಹೋರಾಟ ಆಯ್ತು, ಅದಾದ ನಂತರ ಸ್ವಾತಂತ್ರ್ಯ ಆಯ್ತು. ಆದ್ರೆ ನಿಮ್ದು ಇಷ್ಟು ದೊಡ್ಡ ದೇಶ ಇದೆ, ನಿಮ್ಮಲ್ಲಿ ಇಷ್ಟು ಜನಸಂಖ್ಯೆ ಇದೆ, ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಸಂಪನ್ಮೂಲ ಇದೆ, ನಿಮ್ಮಲ್ಲಿ ಇಷ್ಟು ಭೌತಿಕ ಶಕ್ತಿ ಇದೆ, ನಿಮಗೆ ಜ್ಞಾನ ಇಲ್ಲ, ನೀವು ಓದ್ತಾ ಇಲ್ಲ, ನೀವು ಓದ್ಬೇಕು, ಪ್ರಪಂಚ ಓದ್ತಾ ಇದೆ ಅಂತ ಹೇಳ್ಕೊಟ್ಟವ್ರೇನೆ ಅವರೇ. ಇವತ್ತಿಗೆ ನಾವು ಟೀಕಿಸ್ತೇವೆ ಮೆಕಾಲೆ ಟೀಚಿಂಗ್ ಅದು ಬೇಕಾಗಿರ್ಲಿಲ್ಲ ಅಂತ ಹೇಳಿ. ಹೌದು, ಅವ್ರು ಬರೀ ಕ್ಲರ್ಕ್ ಮಾಡಿದ್ರು ಅಂತ ಹೇಳಿ. ಕ್ಲರ್ಕ್ ಆದ್ರೆ ಮುಂದೆ ಆಡಳಿತ ಮಾಡಿದ್ರು. ಬರೀ ABCD ಕಲಿಸ್ಕೊಟ್ರು. ABCD ಕಲ್ತವ್ರನ್ನೇ ಇವತ್ತಿಗೆ ಆಗ್ತಾ ಇದ್ದಾರೆ. ಒಂದು ಸಣ್ಣ ನೀವು ಶಾಲೆ ಒಳಗಡೆ ಏನ್ ಕಲಿಸ್ತಾ ಇರೋದು ಇಂಪಾರ್ಟೆಂಟ್ ಆಗಲಿ. ಶಾಲೆ ಒಳಗಡೆ ನಿಮ್ಗೆ ಬಿಟ್ಟಿಲ್ಲಲ್ಲ, ಅದನ್ನ ಹೇಳೋರು. ಟುಡೇ ವಿ ಮೇ ಸ್ಪೀಕ್ ಮೆನಿ ಥಿಂಗ್ಸ್, ಬಟ್ ಮೂಲಭೂತವಾಗಿ ನಮ್ಮನ್ನ ಒಂದು ಮಾಡಿದವರು ಅವರು. ಅದಾದ ನಂತರ ಮೇಕಿಂಗ್ ಇಂಡಿಯಾ ಕಂಪೋಸ್ಟ್ ವಾಸ್ ದ ಇಶ್ಯೂ. ಆಯ್ತು, ಸ್ವಾತಂತ್ರ್ಯ ಚಳವಳಿ ಆಯ್ತು, ಎಲ್ಲ ಹಿಡಿದಿಟ್ಕೋಬೇಕಲ್ಲ. ಆಮೇಲೆ ಭವಿಷ್ಯ ನಿರ್ಮಾಣ ಆಗ್ಬೇಕು, ಪ್ರಾಪರ್ ಆಗಿ ಭವಿಷ್ಯ ನಿರ್ಮಾಣ ಆಗ್ಬೇಕಾದ್ರೆ ಹೇಗೆ ನಾವು ಇರಬೇಕು. ಪ್ರಪಂಚ ಒಂದು ಬಹಳ ಉದಾಸೀನದಿಂದ ನೋಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟು, ನಮಗೆ ಹಕ್ಕುಗಳನ್ನು ಹಾಕಿಕೊಟ್ಟು, ಹಲವಾರು ಹಕ್ಕುಗಳನ್ನು ಹಾಕಿಕೊಟ್ಟು, ಅದರಲ್ಲಿ ಸಮಾನತೆಯನ್ನು ಬೋಧಿಸಿ ಅದರ ಅವಶ್ಯಕತೆಯನ್ನು. ಯಾಕಂದ್ರೆ ಮೇಡಮ್ ಅವ್ರು ಹೇಳ್ತಾ ಹೇಳಿದ್ರು, ಕಾನ್ಸ್ಟಿಟ್ಯೂಷನಲ್ ಮೊರ್ಯಾಲಿಟಿನಲ್ಲಿ ಮೆಜಾರಿಟಿ ಅಡ್ವಾಂಟೇಜ್ ಆಗಬಾರ್ದು ಅನ್ನುವಂಥದ್ದನ್ನ. ಅವಲ್ಲಿ ಕೂಡ ಈ ವಿಷಯ ಇರಲಿಲ್ಲ ಅಂತಂದ್ರೆ, ಇಫ್ ಮೆಜಾರಿಟಿ ವುಡ್ ಹ್ಯಾವ್ ಬಿನ್ ಅಡ್ವಾಂಟೇಜ್, ಸಮಾನತೆ ಅಕ್ಸೆಪ್ಟ್ ಆಗ್ತಿರ್ಲಿಲ್ಲ. ಸಮಾನತೆ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಕ್ಸೆಪ್ಟ್ ಆಗ್ತಿರ್ಲಿಲ್ಲ. ಹಲವೊಂದು ರೈಟ್ಸ್ ಅಕ್ಸೆಪ್ಟ್ ಆಗ್ತಿರ್ಲಿಲ್ಲ, ಇನ್ಕ್ಲೂಡಿಂಗ್ ಲ್ಯಾಂಡ್ ರಿಫಾರ್ಮ್ ಅಕ್ಸೆಪ್ಟ್ ಆಗ್ತಿಲ್ಲ. ಲ್ಯಾಂಡ್ ರಿಫಾರ್ಮ್ ಲೇಟರ್ ಆಗಿ ಬಂದ್ಬಿಟ್ರೆ ಅದು ಬೀಜ ಬಿತ್ತಿದ್ದು ಅಲ್ಲಿದೆ. ಕಾರ್ಮಿಕ ಹಕ್ಕುಗಳಿಗೆ ಬೀಜ ಬಿತ್ತಿದ್ದು ಅಲ್ಲಿದೆ. ಶಿಕ್ಷಣಕ್ಕಾಗಿ ಬೀಜ ಬಿತ್ತಿದ್ದು ಅಲ್ಲಿದೆ. ಅವೆಲ್ಲ ಬೋಧನೆಯಲ್ಲಿದೆ. ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿನ ನೈಜತೆಗೆ ಮಾತ್ರ ಬೆಲೆ ಇರಬೇಕು. ಆ ನೈಜತೆಯನ್ನ ಏನಿದೆ ಅನ್ನೋದನ್ನ ಅನುಭವದ ಆಧಾರದ ಮೇಲೆ ಎತ್ತಿ ತೋರಿಸಿದವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನ ಮನಗಾಣುವಂತೆ ಪ್ರತಿಪಾದನೆ ಮಾಡಿದ್ರು ನಮ್ಮ ಎಲ್ಲ ಅಂದಿನ ದಿ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಆಗಲಿ ಗೌರ್ಮೆಂಟ್ ಆಗಲಿ ಒಪ್ಕೊಂಡು ಸಂವಿಧಾನ ಕೊಟ್ಟು ಅದರ ಅಡಿಯಲ್ಲಿ ಕೂಡ ನಾವು ಪ್ರತಿಯೊಬ್ಬರು ನಾವು ಬದುಕ್ತಾ ಇದ್ದೇವೆ. ಅದರ ಲಾಭವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಲಾಭ ಅಂದ್ರೆ ನಾನು ನೇರವಾಗಿ ಒಂದು ವಿಷಯಕ್ಕೆ ಬಂದ್ಬಿಡ್ತೇನೆ. ಕಾನ್ಸ್ಟಿಟ್ಯೂಷನ್ ಇಟ್ ಹ್ಯಾಸ್ ಗಿವನ್ ಅಸ್ ಮೆನಿ ರೈಟ್ಸ್. ಅದನ್ನೆಲ್ಲ ನಾವು ಗೊತ್ತಿದ್ದೋನೋ ಅನುಭವಿಸ್ತಾ ಇದ್ದೀವಿ. ಬಟ್ ಒನ್ ರಿಸರ್ವೇಶನ್, ಮೆನಿ ಟೈಮ್ ವಿ ವೆರಿ ಇನ್ ಎ ವೋಕ್ ಲ್ಯಾಂಗ್ವೇಜ್ ವಿ ಸೇ has come from reservation. Oh, our reservation. Tell me who has got reservation in the city. ಅವನು ಹುಟ್ಟಿನಲ್ಲಿ ಹಿಡಿದುಕೊಂಡು ನೌಕರಿ ತಗೊಂಡು ರಿಟೈರ್ಡ್ ಆಗೋ ತನಕ ಯಾವ್ದಾದ್ರು ಒಂದು ಹಂತದಲ್ಲಿ ರಿಸರ್ವೇಶನ್ ಪಡೆದೇ ಪಡಿತಿರ್ತಾರೆ. ನಾನು ರಿಸರ್ವೇಶನ್ ಇಲ್ಲ ಅಂತ ಅಂದ್ರೆ ಅದು ಅಲ್ವೇ ಅಲ್ಲ. ಅದಕ್ಕಾಗಿ ನಾನು ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡ್ತೀನಿ, ಅಥವಾ ನಾನು ಅದನ್ನ ಬೇರೆ ತರ ಬೋಧಿಸ್ತೀನಿ. ಏನಂತಂದ್ರೆ, ನಾನು ಪಡಿತಾ ಇರೋದು ಘೋಷಿತ ಮೀಸಲಾತಿ. ನನಗೆ ಯಾರಾದ್ರೂ ರೆಫರ್ ಮಾಡಿದ್ರೆ ಯು ಆರ್ ಟೇಕನ್ ಸೀಟ್ ಇನ್, ಎಸ್ ಇಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್. ಬಟ್ ನೀವು ತಗೊಂಡಿದ್ದು ಅಘೋಷಿತ ಮೀಸಲಾತಿ. ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀವಿ? ಘೋಷಣೆಗೆ ಸ್ಟಾರ್ಟ್ ಆಗಿದೆ. ಅದನ್ನೇ ನಾ ಹೇಳ್ತಾ ಇರೋದು. ಎಂದು ನೀವು ದ್ರೋಣಾಚಾರ್ಯರು ಏಕಲವ್ಯನ ಶಿಷ್ಯನಾಗಿ ತೆಗೆದುಕೊಳ್ಳಿಕ್ಕೆ ಬೇಡ ಅಂದಿದ್ದು ಅಘೋಷಿತ ಮೀಸಲಾತಿ. ನನಗೆ ಬೋಧನೆ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ಹಿಯರ್ ಟು ಟೀಚ್ ಓನ್ಲಿ ಫಾರ್ ದ ರಾಜಮನೆತನಕ್ಕೆ. ಅವರಿಗೆ ನಾನು ಆ ಮಕ್ಕಳಿಗೆ ಬೋಧನೆ ಮಾಡಕ್ಕಿದ್ದು ನನ್ನ ರಿಸ್ಟ್ರಿಕ್ಷನ್ ಅಷ್ಟೇ ಅದಕ್ಕೆ. ಆದ್ರೆ ಏಕಲವ್ಯನ ದೊಡ್ಡತನ. ಅದನ್ನೇ ಮೇಡಮ್ ಅವ್ರು ಇವತ್ತು ಹೇಳ್ತಾ ಇದ್ರು. ಎಲ್ಲಿ ಡೆಮಾಕ್ರಸಿ ಅಂಡ್ ಡೀಸೆನ್ಸಿ ಹಳಿ ತಪ್ತಾ ಇದೆ. ನಾವು ಯಾಕೆ ಹೇಳ್ತಾ ಇಲ್ಲ? ಧ್ವನಿ ಯಾವಾಗ ಎತ್ತಾ ಇಲ್ಲ? ಯಾವಾಗ ಮೆತ್ತಗಾಗ್ತಾ ಇದ್ದೀವಿ? ಯಾಕೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ? ಯಾಕೆ ನಮ್ ಧ್ವನಿ ಸಾಯ್ತಾ ಇದೆ? ಯಾಕೆ ನಮ್ಗೆ ಬರುವಂತ ಹಕ್ಕುಗಳನ್ನ ಮೇಡಮ್ ಅವರು ಹೇಳಿದ್ರು, ಹಕ್ಕು ಕೊಡುವುದಲ್ಲ, ಕಿತ್ಕೊಳ್ಳೋದು ಅಲ್ಲ, ಅದು ಅನುಭವಿಸ್ಬೇಕು, ಪಡಿಬೇಕು. ಕಿತ್ಕೊಳ್ಳುವಂತ ಸಂದರ್ಭ ಯಾಕೆ ಆಗ್ತದೆ, ಅಥವಾ ಧ್ವನಿ ಎತ್ತಿ ಕೇಳುವಂತ ಸಂದರ್ಭ ಇವತ್ತಿಗೂ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ಮೇಲೂ ಇವತ್ತು ನಾವು ಅದೇ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ಎಲ್ಲಿ ಹೇಳಿ ತಪ್ಪಿದೆ. ಮತ್ತೆ ಕಾರಣೀಭೂತರು ಯಾರು? ನಾವು ಕೂಡ ಇವತ್ತು ಏಕಲವ್ಯನ ಮನಸ್ಥಿತಿಯಲ್ಲಿ ಇದ್ದೇವಾ? ಅವನು ಹೆಬ್ಬಟ್ಟು ಕೊಟ್ಟೋದ, ನೀವೆಲ್ಲ ಮುಂಗೈ ಕೊಟ್ಟೋಬೇಕಾಗ್ತದೆ ವಿಚಾರವನ್ನು ಮಾಡಿ. ಇದೇ ತರ ಪರಿಸ್ಥಿತಿ ಮುಂದುವರೆದ.
ಎಲ್ಲಿ ಬದಲಾವಣೆ ಆಗ್ಬೇಕು? ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. ಪ್ರತಿದಿನ ಬದಲಾವಣೆ ಆಗ್ಬೇಕು. ಪ್ರತಿಭಟಿಸೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಳ್ಬಾರ್ದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೇಬೇಡಿ. ಒಂದು ದಿನ ಲೇಟ್ ಆಗ್ಬೋದು, ಒಂದು ತಿಂಗಳು ಲೇಟ್ ಆಗ್ಬೋದು ನಿಮ್ಮ ಹಕ್ಕುಗಳ ಅಡಿಯಲ್ಲಿ ನೀವು ಬದುಕಲಿಕ್ಕೆ. ಹಾಗಾಗಿ ಇವತ್ತಿಗೂ ಕೂಡ ನಾವು ಒಂದು ಸ್ಲೋ ಇದರಲ್ಲಿ ಇದೆ. ನಮ್ಮ ವೇಗ ಬಾಬಾ ಸಾಹೇಬರ ಕೊಟ್ಟಂತ ಕನಸನ್ನ ಸಾಕಾರ ಮಾಡಲಿಕ್ಕೆ ಯಾರು ಫೇಲ್ ಆಗಿದ್ದಾರೆ ಅಂದ್ರೆ ನಾವು ಫೇಲ್ ಆಗಿದ್ದೀವಿ. ನಾವು ಸರಿಯಾಗಿ ಅವ್ರು ಹಾಕೊಟ್ಟು ಹೋದ್ರು, ಮಾಡಿಕೊಟ್ಟು ಹೋದ್ರು, ನಾವು ಅದು ಸರಿಯಾಗಿ ತಗೊಂಡು ಹೋಗ್ತಾ ಇಲ್ಲ. ನಾವು ಎಂದಿಗೆ ಅದನ್ನು ತಗೊಂಡು ಹೋಗ್ತೇವೆ ಅಂದಿಗೆ ನಾವು ಅವ್ರಿಗೆ ಉತ್ತಮವಾದಂತ ಗೌರವವನ್ನ ಮರ್ಯಾದೆಯನ್ನ ಕೊಡ್ಬೇಕಾಗ್ತದೆ. ಅದನ್ನೇ ನಾನು ಇನ್ನೊಮ್ಮೆ ರೆಫರ್ ಮಾಡ್ತೀನಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಬಗ್ಗೆ. ವೆರಿ ರೀಸೆಂಟ್ ಎಕ್ಸಾಂಪಲ್, day for yesterday or couple of days back, Tamil Nadu, I don't know, being the censor, I should take up not the government decision to paralyze 9 policemen. Men. ಸಾಕ್ಷಿ ಕೊಟ್ಟವ್ರು ಯಾರು? ಪೊಲೀಸು ಮೆನ್. ಆ ರೈಟ್ಸ್ ಬಂದಿರೋದು ಎಲ್ಲಿಗೆ ಅಥವಾ ಕಟ್ಸ್ ಬಂದಿರೋದು ಎಲ್ಲಿಗೆ? ಅಲ್ಲಿ ಮೂಲ ಇರೋದು ಸಮಾನತೆಯ ಮೂಲ, ಹಕ್ಕಿನ ಮೂಲ ಎಲ್ಲ ಇವಾಗಿನೇ. ಮತ್ತೆ ಅವರ ಆತ್ಮಸಾಕ್ಷಿ, ಅವರ ಆ ಮಹಿಳೆಯ ಆತ್ಮಸಾಕ್ಷಿ ಎದ್ ನಿಂತು ಕೊನೆ ಪಕ್ಷ ನಾನಾದ್ರೂ ಹೇಳಬೇಕು ಅನ್ನುವಂತ ಆತ್ಮಸಾಕ್ಷಿ ಅಂಥವ್ರು ನಮ್ಮ ಕಣ್ಣಿಗೆ ಒಬ್ಬರಿದ್ದಾರೆ ಅಂತಂದ್ರೆ ಬಾಬಾ ಸಾಹೇಬರ ಆತ್ಮಕ್ಕೆ ಸಂತೃಪ್ತಿ ಸಿಗ್ತದೆ. ಆ ತರ ನಾವು ಪ್ರತಿಯೊಬ್ಬರು ಆದಾಗ ಮಾತ್ರ ಅವ್ರ ಆತ್ಮಕ್ಕೆ. ಇಲ್ಲ ನಾ ಪ್ರತಿದಿನ ಏನೋ ಹೇಳಿದೆ, ಏನೋ ಮಾಡಿದೆ, ನನ್ನ ಸ್ವಾರ್ಥಕ್ಕೋಸ್ಕರ ಬಾಬಾ ಸಾಹೇಬ್ ಹೆಸರು ಬಳಸ್ಕೊಂಡೆ, ನನ್ನ ಸ್ವಾರ್ಥಕ್ಕೋಸ್ಕರ ಏನಾದ್ರು ಮಾಡ್ಕೊಂಡೆ. One thesis will eat another, will give rise to another thesis. Few book will give rise to some more books. Some more function will give rise to some more function. Some more guests, some more celebration like this. Where is the end? End ಈ ತರ ಮಹಿಳೆಯರು, ಈ ತರ ಪುರುಷರು ಪ್ರತಿಯೊಬ್ಬರು ಆದಾಗ, ಆತ್ಮಸಾಕ್ಷಿಯಿಂದ ಕೆಲಸ ಮಾಡಿದಾಗ ಅಂತ. ಮೇಡಮ್ ಅವರು ಪ್ರತಿಯೊಬ್ಬರು ನಾವು ಫೈಟ್ ಆಗ್ತಾ ಇದ್ವಿ ಬಹಳ ಈ ಫೈಟ್ ಅಂತ. ಸೊ ಮೇಡಮ್ ಕ್ವಿಟ್ ಇಂಡಿಯಾದಿಂದ ನಾವು ಯಾರಿಗೆ ಫೈಟ್ ಇದ್ದೀವಿ ಆ ಇದರಲ್ಲಿ ನಾವು. ಯಾಕಂತಂದ್ರೆ ಎವ್ರಿಬಡಿ ಲಿವಿಂಗ್ ಇನ್ ಎ ವೆರಿ ವೆರಿ ಬೈಂಡಿಂಗ್. ನನ್ಗೆ ಯಾರ ಏನಾದ್ರೆ ಏನಾದ್ರು ತಿಳ್ಕೊತಾರೇನೋ, ನಾನು ಕೊಟ್ಟ ಪೊಸಿಷನ್ ಕಸ್ಕೊತಾರೇನೋ, ಅಥವಾ ನಾನು ನಾಳೆ ಯಾವುದೋ ಆಗ್ಬೇಕು, ಇವತ್ತು ಧ್ವನಿ ಎತ್ತಿದ್ರೆ ನನ್ನೊಂದು ಸಿದ್ಧಾಂತಕ್ಕೆ, ನನ್ನೊಂದು ವೇದಾಂತಕ್ಕೆ, ನನ್ನೊಂದು ರಾಧಾಂತಕ್ಕೆ ಹಾಕಿಬಿಡ್ತಾರೆ ಅನ್ನುವಂಥದ್ದು ನನಗೆ ಇದು ಸಿಕ್ಕಿಲ್ಲ. ಲೆಟ್ ಅಸ್ ಬಿ ಸೈಲೆಂಟ್ ವಾಯ್ಸ್, ಆಗೋದಾಗ್ತದೆ ಹೋಗೋದು ಹೋಗ್ತದೆ ಅನ್ನುವಂಥದ್ದು. ಈ ತರ ಕಾಂಪ್ರಮೈಸಸ್ ಎಷ್ಟು ಸೆಂಟರ್ ಹೇಳ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾವತ್ತೂ ನಾವು ಸ್ವಲ್ಪ ಅಷ್ಟೊಂದು ಕಾಂಪ್ರಮೈಸ್ಡ್ ಲೈಫ್ ಈಸ್ ನಾಟ್ ರಿಕ್ವೈರ್ಡ್ ವೆನ್ ವಿ ಹ್ಯಾವ್ ಎ ಕಾನ್ಸ್ಟಿಟ್ಯೂಷನ್, ವೆನ್ ಯು ಹ್ಯಾವ್ ಎ ಲೆಗಸಿ ಆಫ್ ಬಾಬಾ ಸಾಹೇಬ್. ಯಾಕೆ ಇರ್ಲಿಲ್ಲ ಅಂದ್ರೆ ಆ ಮಾತು ಬೇಡ, ಇಲ್ಲ ಅಂದ್ರೆ ಆ ಮಾತು ಬೇಡ. ನಮ್ಮ ರಕ್ಷಣೆ ಇದೆ, ನಮ್ಮ ಹಕ್ಕು ಇದೆ, ನಾವು ಅದನ್ನ ಗಳಿಸ್ಕೋಬೇಕು. ಮತ್ತೆ ಅದರಲ್ಲೇ ನಾವೊಂದು ಪ್ರಕಾರ ಮುಂದುವರೆದ್ರೆ ಆ ಭವ್ಯ ಭಾರತ ಅವ್ರು ಕಂಡಂತ ಕನಸು ಬಹುಶಃ ಇವತ್ತು ಅನಿಸ್ತದೆ. ನಾನು ಏನ್ ಹೇಳ್ಕೊಟ್ಟೇನೋ ಅದು ಆಗ್ತಾ ಇಲ್ಲ, ಅಥವಾ ನಾನೇನು ಎಕ್ಸ್ಪೆಕ್ಟ್ ಮಾಡೇನೋ ಅದು ಆಗ್ತಾ ಇಲ್ಲ. ನಾವು ಸಾಕಷ್ಟು ಜನ ನೌಕರಿ ಪಡೆದಿರ್ಬೋದು, ಸಾಕಷ್ಟು ಜನ ಓದ್ತಾ ಇರ್ಬೋದು, ಬಟ್ ನೈಜ ಭಾರತದ ಕನಸು ಬೇರೆ ಇದೆ. ನೈಜ ಭಾರತದ ಕನಸು ಬೇರೆ ಇದೆ. ಬಹುಶಃ ಇನ್ನೊಂದು ಈಗ ಮೀಸಲಾತಿಯ 1ನೇ ಅಥವಾ ನಾನು ಇದೇ ವೇದಿಕೆಯಲ್ಲಿ ಮೊದಲು ಕೂಡ ಹೇಳ್ತೀನಿ, 1 or 1.5 ಜನರೇಷನ್ ಅದ್ರ ಫಲ ಸಿಗ್ತಾ ಇದೆ. ಅರ್ಧದಿಂದ ಮೀಸಲಾತಿ ಅನುಭವಿಸ್ತಾರೋ ಅಥವಾ ಪೂರ್ಣ ಪ್ರಮಾಣದ ಮೀಸಲಾತಿ ಅನುಭವಿಸ್ತಾರೋ. ಆಮೇಲೆ ಮೀಸಲಾತಿ ಬಿಗಿನಿಂಗ್ ಹೆಂಗೆ ಅಂತಂದ್ರೆ ಸಮ್ ರಿಸರ್ವೇಷನ್ ಬರ್ತಾರೆ, ಅದ್ರಾಗ ಎಷ್ಟು ಜನಕ್ಕೆ ಎಕನಾಮಿಕಲಿ ರಿಚ್ ಇರ್ತಾರೆ, ಕಲಿತಾರೆ ಇಲ್ಲ ಅಂತ. ಇವತ್ತು ನೀವು ತಗೊಂಡ್ರಿ ಅಂತಂದ್ರೆ ದೋಸ್ ಹೂ ಆರ್ ಎಕನಾಮಿಕಲಿ ವೆರಿ 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 ವೀಕ್, ದಿನಕ್ಕೆ ಒಂದು 100 ರೂಪಾಯಿ ಗಳಿಸೋರ ಮಕ್ಕಳು ಕೂಡ ರ್ಯಾಂಕ್ ಬರ್ತಾ ಇದ್ದಾರೆ, IAS IPS ನಲ್ಲಿ ಬರ್ತಾ ಇದ್ದಾರೆ. ಜನರಲ್ ನಾವು GM ಅಂತೀವಿ ಅನ್ರಿಸರ್ವ್ಡ್ ಪೋಸ್ಟ್ ನಲ್ಲಿ ರಿಸರ್ವೇಶನ್ ಕ್ಯಾಟಗರಿಯಿಂದ ಅಥವಾ ರಿಸರ್ವೇಶನ್ ಇದರಿಂದ ಬರುವಂತ ಮಕ್ಕಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಟೋಟಲ್ ಕಾಂಪೋಸಿಷನ್ ಬಿಂಡಲ್ ಆಗ್ತಾ ಇದೆ. ಮತ್ತೆ ಪ್ರಶ್ನೆ ಆಗ್ತಾ ಇದೆ, ದಟ್ ಈಸ್ ರಾಂಗ್. ನಿಮ್ಗೆ 15% ಇರಬೇಕಿತ್ತು, ಯು ಆರ್ ಮೋರ್ ದನ್ 15, ದಟ್ ಈಸ್ ರಾಂಗ್. 15% is compulsory, 100% is okay for me. Rest of the 85%, if all represented from them, if it is unreserved, 85% is unreserved. Say 50 is there now. If 50 all come from some particular category, that is fine. On ಓದ್ಕೊಂಡು ನಾನು ಬಂದಾನೆ, ಸ್ವಂತ ಓದ್ಕೊಂಡು ಬಂದಾನೆ. Only 15% are from this category. ಅಲ್ವಾ?
ಅದು ನಿಜವಾದ ಕನಸು, ಅದು ನಿಜವಾದ ಹಕ್ಕು. ಅಲ್ಲಿಗೆ ನಾವು ಸರಿಯಾಗಿ ಬೋಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಪರಿಸ್ಥಿತಿ ನಾವು ರೀಚ್ ಆಗಿಲ್ಲ. ಮತ್ತೆ ಆಗಲೇ ಅದು ಪ್ರಶ್ನೆ ಆಗ್ತಾ ಇದೆ, ಅದಾಗಲೇ ಅದು ಪ್ರಶ್ನೆ ಆಗ್ತಾ ಇದೆ. ಸೊ ಹೀಗಾಗಿ ನಾವು ಫೈಟ್ ಆಗ್ತಾ ಇದ್ದೀವಿ, ನಾವು ಸೈಲೆಂಟ್ ಆಗ್ತಾ ಇದ್ದೀವಿ. ನಿಮ್ಮ ಹಕ್ಕುಗಳನ್ನ ನೀವು ತಗೊಂಡು ನೀವು ಎದ್ದು ನಿಂತಾ ಇದ್ರೆ, ನೀವು ರೇಷ್ಮೆ ಸೀರೆ ಪರ್ಚೇಸ್ ಮಾಡಿದ್ರ ಅಂತ ರೇಷ್ಮೆ ಇರೋದು ಒಂದೇ. ನಾನು ಎಕ್ನಾಲಜಿಸ್ ಮೇಡಮ್ ಒಂದೇ ರೇಷ್ಮೆ ಯಾರ ಕೇಳಿ ಹೇಳಿ ನನ್ನ ಹೆಸರು. ರೇಷ್ಮೆಯಲ್ಲಿ ಭಾಳ ಇರಕ್ಕೆ ಸಾಧ್ಯ ಇಲ್ಲ. ನಿಮ್ ಬಾಜು ಗೊತ್ತಾರ ಅವ್ರು 4 ರೇಷ್ಮೆ ತರ ಬೇರೆ ಬೇರೆ ಹುಳ ಅದ. ಹೊರತಾಗಿ ರೇಷ್ಮೆ ಸೀರೆ ನಮ್ಮ ರಾಜ್ಯದಲ್ಲಿ ಸಿಗುವುದು ಒಂದೇ. ಅದು ಒಂಥರ ಉದಾಸೀನ ಮನೋಭಾವ. ಓ ನೀವು ರೇಷ್ಮೆ ಸೀರೆ ತುಂಬ, ಓ ನೀವು ರ್ಯಾಂಕ್ ಬರ್ತೀರಿ, ಓ ನೀವು ಮೆಡಿಕಲ್ ನೋ ಚೇಂಜ್ ಆಗಿದೆ, ಆಗ್ಬೇಕು, ಇದೇ ತರ ಚೇಂಜ್ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ದ ಪೇಸ್, ಇಟ್ ಇಸ್ ನಾಟ್ ದ ವೇಗ ಅಂತ ಹೇಳ್ತೀವಿ. ಇನ್ನೂ ಭಾಳ ಫಾಸ್ಟ್ ಆಗ್ತದೆ, ಇನ್ನೂ ಭಾಳ ಫಾಸ್ಟ್ ಆಗ್ತದೆ. ಇನ್ನೊಂದು ಕೆಸಗದ್ದೆ ಓಟದಲ್ಲಿದೆ ನಾವು ಅಂತಾರೆ. ಯಾವುದಕ್ಕೂ ಇಂದಿನ ಪೀಳಿಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪ ಹೋರಾಟ ಒಂದು ಹಂತದಲ್ಲಿ ಮಾಡ್ಬೇಕಾಗ್ತದೆ. ದಟ್ ಈಸ್ ಓಕೆ. ಬಟ್ ಕಾಂಪ್ರಮೈಸು ಎಲ್ಲಿ ಆಗೋ ಅಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ನಾನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಹಲವಾರು ಸಲ ಕೇಳ್ತೀವಿ, ನೀವು ಸಲುವಾಗ ಅವರ ಬದುಕು ಬರಹ ಮತ್ತೊಂದು ಮತ್ತು ವಿಶೇಷವಾಗಿ ಇವತ್ತೊಂದು ವಿಷಯ ತಗೊಂಡು ಮೇಡಮ್ ಅವರು ಮಾತಾಡಿದ್ರು. ನಾನು ಅವ್ರು ಯಾವತ್ತೂ ಫ್ಯಾಕ್ಟ್ ಇಲ್ಲ ಏನೂ ಮಾತಾಡ್ತಿರ್ಲಿಲ್ಲ. ಫ್ಯಾಕ್ಟ್ ಇಲ್ಲದೆ ಈ ತರ ಕಾನ್ಸ್ಟಿಟ್ಯೂಷನ್ ಬರ್ತಿರ್ಲಿಲ್ಲ. ಸುಮ್ಮನೆ ಒಂದು ಥಿಯರಿ ಪ್ರತಿಪಾದನೆ ಮಾಡಿದ್ರೆ ಬರ್ತಿರ್ಲಿಲ್ಲ. ಪ್ರತಿಯೊಂದಕ್ಕೂ ಉದಾಹರಣೆ, ಫ್ಯಾಕ್ಟ್, ಫಿಗರ್ಸ್ ಎಲ್ಲ ಇಟ್ಟು ಮಾತಾಡ್ತಾ ಇದ್ದಿದ್ರಿಂದ ಅವರ ಒಂದು ಏನು ಅವ್ರ ಹೇಳಿಕೆಗೆ ಅಥವಾ ಅವ್ರ ಇದಕ್ಕೆ ಬೆಲೆ ಬಂದಿದ್ದು ಮತ್ತು ಅವರ ಅನುಭವದ ಆಧಾರದ ಇವತ್ತಿಗೆ ನಾವು ಹೇಳ್ತೇವೆ. ನಿನ್ನೆ ಮೊನ್ನೆ ಫೋಟೋ ನೋಡಿದ್ವಿ, ಸೆಷನ್ ಅಲ್ಲಿ ಮಹಿಳಾ ಹಕ್ಕುಗಳಿಗೆ ಬರ್ತಾ ಇದ್ವಿ 75 ವರ್ಷ ಅವ್ರ ಪ್ರತಿಪಾದನೆ ಅಲ್ಲಿ ಬಂದಿದ್ದು. ಕಾರ್ಮಿಕ ಹಕ್ಕುಗಳ ಪ್ರತಿಪಾದನೆ ಬೀಜ ಅಲ್ಲಿರೋದು. ಮತ್ತೆ ಫೆಡರಲ್ ಕೌನ್ಸಿಲ್ ಕಾನ್ಸೆಪ್ಟ್ ಡೆಲಿಗೇಷನ್ ಅಂತ ಅವತ್ತು ನೋ ಅಂತಂದು. ನೀವು 570 ಸಂಸ್ಥಾನಗಳಿದ್ದೀವಿ, ಅದರಲ್ಲಿ ಎಷ್ಟು 452 ರಾಜ್ಯಗಳು, 1 ಲಕ್ಷ ಅವತ್ತಿನ ಕಾಲಕ್ಕೆ 1 ಲಕ್ಷಕ್ಕಿಂತ ಜನಸಂಖ್ಯೆ ಕಡಿಮೆ ಇದೆ. ಅಷ್ಟು ರೆಪ್ರೆಸೆಂಟೇಷನ್ ಕೊಟ್ಟು ಎಲ್ಲಿ ಕಾಪಾಡ್ಕೊಂಡು ಹೋಗ್ತೀವಿ? ಟೋಟಲಿ ಫ್ಯೂಚರ್ ಪಾಲಿಟಿಕ್ಸ್ ಬಿ ಕಂಪ್ಲೀಟ್ಲಿ ಬಿಲ್ಡ್ ಆಗುತ್ತೆ. ಈ ಪೊಲಿಟಿಕಲ್ ಸೈನ್ಸ್ ಇದ್ದಾರೆ, ಎಕನಾಮಿಕ್ಸ್ ಇದ್ದಾರೆ, ಎಂಡಾರ್ಸ್ ಮೈ ಸ್ಟೇಟ್ಮೆಂಟ್ ಅಂತ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಭವ್ಯ ಭಾರತದಲ್ಲಿ ಬೇರೆನೇ ಇರಬೇಕು. ನೀವು ಹಳೇ ವಾದಕ್ಕೆ ಹೋಗಬೇಡಿ. ಆ ರಾಜ್ಯ ಮಾಡ್ತಾನೆ ಅದಕ್ಕೆ ಮರ್ಯಾದೆ ಕೊಡಬೇಕು, ಈ ರಾಜ್ಯ ಮಾಡ್ತಾನೆ ಇದಕ್ಕೆ ಮರ್ಯಾದೆ ಕೊಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ. ಮತ್ತು ಅವ ಎಕ್ಸಿಸ್ಟೆನ್ಸೇ ಇಲ್ಲ, ಅವರೇ ಬದುಕಕ್ಕೆ ಆಗ್ತಾ ಇಲ್ಲ. ಬಟ್ ರಾಜ್ಯ ಮನುಷ್ಯರ ಒಂದು ಕಿರೀಟಿದೆ, ಆ ಕಿರೀಟ ಉಳಿಸ್ಕೊಳ್ಳೋಕೆ ಅವ್ರಿಗೆ ಆಗ್ತಾ ಇಲ್ಲ. ನೀವು ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಮತ್ತೊಂದು ಹೊಸ ಭಾರತದ ಅಥವಾ ಸ್ವತಂತ್ರ ಭಾರತ ಹೇಳಿ ತಪ್ಪಿಸ್ಬಿಟ್ರಿ ಅನ್ನುವಂಥ ತೀವ್ರವಾದ ಪ್ರತಿಪಾದನೆ ಅವಾಗ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಬಟ್ ಡೆಲಿಗೇಷನ್ ಆಫ್ ಪವರ್ ಬಗ್ಗೆ ಡಿಸ್ಕಷನ್ ಇರ್ತಾ ಇತ್ತು, ಅದರಲ್ಲಿ ಬಂದಿರೋದು. ಮುಂದಿನ ಇದರಲ್ಲಿ ಫೆಡರಲ್ ಕೌನ್ಸಿಲ್ನಲ್ಲಿ ಡೆಲಿಗೇಷನ್ ಯಾವ ಥರ ಇರೋದು ಅವತ್ತನೇ ಹೇಳಿರೋದು. ಸೊ ಅವತ್ತನೇ ಆ ವಯಸ್ಸಲ್ಲಿ ಕರ್ವ್ ಮಾಡಿ. ಹೀಗಾಗಿ ಇವತ್ತಿಗೆ ನಮ್ದು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಭವ್ಯ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಇದ್ದಿದ್ದೇ ಆಗಿದೆ ಅವ್ರ ಚಿಂತನೆಯಲ್ಲಿ. ಬಿಫೋರ್ ಇಂಡಿಪೆಂಡೆನ್ಸ್ ಬಹಳ 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 ಎಲ್ಲ ವಿಚಾರಗಳಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಒಂದು ಸ್ಟೇಟ್ಮೆಂಟ್ ನಾನು ತಗೊಳ್ತೀನಿ. ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ದಿಸ್ ಇಸ್ ಕ್ವೈಟ್ ಅಪ್ಲಿಕೇಬಲ್ ಫಾರ್ ಟುಡೇಸ್. ಇವತ್ತಿಗೆ ನಮಗೆ ಕಲ್ಟಿವೇಶನ್ ಆಫ್ ಮೈಂಡ್, ನಮ್ಮ ಬುದ್ಧಿಶಕ್ತಿನಲ್ಲಿ ಅದಕ್ಕೆ ಏನು ಬೋಧನೆ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಾವು ಇಲ್ಲಿ ಸ್ಟ್ರಾಂಗ್ ಮಾಡಿಬಿಡ್ರಿ, ಇಲ್ಲಿ ಸ್ಟ್ರಾಂಗ್ ಮಾಡ್ರಿ ನೀವು ಆಕ್ಸನ್ ಯೂನಿವರ್ಸಿಟಿ ಆಗಲಿ ಮತ್ತೊಂದಾಗಲಿ ಯಾವ ಮಾಡಿ ಸಾಧ್ಯನೇ ಇಲ್ಲ. ನಾವು ಸರಿಯಾದ ಓದ್ತಾ ಇರಬೇಕು. ನಮ್ಮ ಮಕ್ಕಳಿಗೆ ಬೇರೆಯವ್ರ ಮಕ್ಕಳಿಗೆ ಹೇಳೋದು ಬೇಡ, ನಮ್ಮ ಮಕ್ಕಳಿಗೆ ನಾವು ಸರಿಯಾದ ಬೋಧನೆ ಮಾಡಬೇಕು. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾದಿರಬೇಕು. ಪ್ರತಿ ಫ್ಯಾಮಿಲಿನಲ್ಲಿ ಚಿಂತನೆ ಸ್ಟಾರ್ಟ್ ಆಗಬೇಕು, ಡಿಸ್ಕಷನ್. ಬಹುಶಃ ಬಹಳ ವಿತಿನ್ ಫ್ಯಾಮಿಲಿಯಲ್ಲಿ ಬಹಳ ಕಡಿಮೆ ಇದೆ ಅನಿಸ್ತದೆ. ಯಾವುದೇ ಒಂದು ಆಗುಗಳ ಬಗ್ಗೆ ತಂದೆ ತಾಯಿ ಅವರಪ್ಪ ಅವರಮ್ಮ ಅತ್ತಿ ಮಾವ ಇದೆಲ್ಲ ಬೇರೆ ಬೇರೆ ಅದಾರೆ, ಅದು ಬೇರೆ. ಬಟ್ ಮನೇಲಿ ಕುಂತ್ಕೊಂಡು ದೊಡ್ಡವ್ರ ಡಿಸ್ಕಷನ್ ಮಾಡಿದ್ರೆ ಸಣ್ಣವ್ರು ಆಲಿಸ್ತಾರೆ. ಸಮಟೈಮ್ಸ್ ದೇ ಕ್ಯಾನ್ ಟೇಕ್ ಬೇಕ್ ಆಲ್ಸೋ. ಸ್ಕೂಲ್ನಲ್ಲಿ ಏನಾಗ್ತದೆ ಮತ್ತೊಂದೆಲ್ಲ ಆಗ್ತದೆ, ದಿಸ್ ಇಸ್ ರೈಟ್ ದಿಸ್ ಇಸ್ ರಾಂಗ್ ಅನ್ನುವಂಥದ್ದು ಡಿಸ್ಕಷನ್ ಆಗಬೇಕು. ಸೊ ಕಲ್ಟಿವೇಶನ್ ಆಫ್ ಮೈಂಡ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಅವ್ರು ಇಂಡಿಯನ್ ಅಂದಿಲ್ಲ, ಹ್ಯೂಮನ್ ಎಕ್ಸಿಸ್ಟೆನ್ಸ್. ಸೊ ಅವ್ರ ಫಿಲಾಸಫಿ, this is applicable to the entire universe wherever the human being will live. ಯಾರು ಹುಟ್ಟುತ್ತಾರೆ, ಯಾರು ಬದುಕಬೇಕಂತಾರೆ ಅವ್ರೆಲ್ಲ ಕೂತ್ಕೊಳ್ಳಿ. ಎಂತ ಉದಾತ್ತವಾದಂಥ ವಿಚಾರ ಧಾರೆ ಆಗಿತ್ತು ಅವ್ರದ್ದು ಅನ್ನೋಂಥದ್ದನ್ನ
ಮತ್ತೆ ನಾವು ಪುಣ್ಯವಂತರು. ಈ ಭಾರತದಲ್ಲಿ ನಾವು ಹುಟ್ಟಿದ್ದಕ್ಕೆ, ಬಾಬಾ ಸಾಹೇಬ್ ಹುಟ್ಟಿದಂಥ ಪುಣ್ಯ ನೆಲದಲ್ಲಿ ಮುಂದೆ ನಾವು ಇವತ್ತು ಬದುಕಿರುವುದಕ್ಕೆ, ಅವರ ನೋವು ನಲಿವುಗಳ ಫಲ ನಾವು ಅನುಭವಿಸ್ತಾ ಇದ್ದೀವಿ. ಸಿಹಿಯನ್ನು ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ. ನಾವು ಪುಣ್ಯವಂತರು. ನಾವು ಮಾಡ್ಬೇಕಾಗಿಷ್ಟೇ ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡಿಬೇಕು. ಮತ್ತು ಆ ಮಾರ್ಗ ಎಲ್ಲರಿಗೂ ಕಾನೂನು ಮಾಡಬೇಕು. ನನಗೆ ಅಷ್ಟೇ ಕಂಡ್ರ ಸರಿಯಲ್ಲ, ಅದು ಆಗ್ಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತಾ, ಒಂದು ಯಾಕೂರ್ ಅವ್ರು ಹೇಳಿದ್ರು, ಲೆಫ್ಟ್ ರೈಟ್ ಅನ್ನುವಂಥದ್ದು ಏನೋ ಹೇಳಿ, ನಾನು ಒಂದು ಭಾರತೀಯ ರಾಜತಾಂತ್ರಿಕ ವಿಚಾರದಲ್ಲಿ ಲೆಫ್ಟ್ ವಿಚಾರದಲ್ಲಿ ಅದು ಸಂಪೂರ್ಣವಾಗಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿನೇ ಬಂದಿರೋದು. ನಮ್ದು ಮೂಲತಃ ಪ್ರಜಾಪ್ರಭುತ್ವ ಬಸವಣ್ಣವ್ರ ಕಾಲದಿಂದ ಪ್ರಜಾಪ್ರಭುತ್ವ ವಾದ ಇಟ್ಟಿದ್ದು. ಅಥವಾ ಹಕ್ಕುಗಳ ಪ್ರತಿಪಾದನೆ ಎಲ್ಲಿ ಬರ್ತದೆ ಅಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಕ್ವಿಕ್ಲಿ ಒಳಗೆ ಹೋಗ್ಬಿಡ್ತದೆ. ಹಕ್ಕನ್ನು ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಕಮ್ಯುನಿಸ್ಟ್ ಸಿದ್ಧಾಂತ ಕ್ವಿಕ್ಲಿ ಹೋಗ್ಬಿಡ್ತದೆ ಅನ್ನುವಂಥದ್ದು. ಸೊ ಕಾರ್ಮಿಕ ಚಳವಳಿಗಳು, ಕಾರ್ಮಿಕ ಇದಕ್ಕೆ ಹೆಚ್ಚಿಗೆ ಸಿಕ್ಕಿದ್ದೇನೆ, ವೇಗ ಸಿಕ್ಕಿದ್ದೇನೆ ಬ್ರಿಟಿಷರಿಂದ. ಮತ್ತೆ ನಿಮಗೆ ಏನಂತೀನಿ ಕೈಗಾರಿಕಾ ಕ್ರಾಂತಿಯಿಂದ. ತದನಂತರ ಜರ್ಮನ್ ಅವರು, ಕಾರ್ಲ್ ಮಾರ್ಕ್ಸ್ ಅವರು ಬೋಧನೆಗಳು ನಾವು ಓದ್ಕೊಳಕತ್ತೀವಿ. ಆ ಥರ ಬಂದು ಅನ್ನುವಂಥದ್ದನ್ನ ಬಟ್ ಅದು ಕಂಪ್ಲೀಟ್ ಆ ಥರ ಆಗಲಿ. ಅದರ್ವೈಸ್ ನಮ್ಗಿಂತ ಮುಂಚೆ ನೇಪಾಳದಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಬೈ ಕಮ್ಯುನಿಸ್ಟ್ ಗೌರ್ಮೆಂಟ್ ಇದ್ದು, ನಮ್ಮ ದೇಶದಲ್ಲಿ ಕೂಡ ಅಂತ ಎಷ್ಟೋ ಕಮ್ಯುನಿಸ್ಟ್ ಆಳಿದಂಥ ರಾಜ್ಯಗಳು, ಕಮ್ಯುನಿಸ್ಟ್ ಆಳಿದಂಥ ರಾಜ್ಯಗಳು ಬೈ ಬ್ಯಾಲೆಟ್, ನಾಟ್ ಬೈ ಬುಲೆಟ್, ಸೆವರಲ್ ಇಯರ್ ಜ್ಯೋತಿ ಬಸು ಅವರು ಆಳಿದ್ರು. ತದನಂತರ ಏನಾಯ್ತು, ಸ್ವಲ್ಪ ದಿವಸದಲ್ಲಿ ಇಮಿಡಿಯೇಟ್ಲಿ ಇಟ್ ಹ್ಯಾಸ್ ಬಿನ್ ಕ್ಯಾಶ್ ಡೌನ್ ಆ್ಯಂಡ್ ಗಾನ್ ಇನ್ ಟು ದ ಅದರ್ ಹ್ಯಾಂಡ್. ಈಗ 3ನೇ ಎಲೆಕ್ಷನ್ಗೆ ಅಥವಾ 4ನೇ ಎಲೆಕ್ಷನ್ಗೆ ಹೋಗ್ತಾ ಇದೆ. ಹಾಗೆ ಒಬ್ಬರು ನಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ರು ಹಿಂಗೆ ವಿಚಾರದಲ್ಲಿ ನೋಡೋಕೆ, ಏನು ಹೋದ್ರಿ ಲೆಫ್ಟ್ ಎಲ್ಲ, ಲೆಫ್ಟ್ ಸಿಸ್ ಎಲ್ಲ ಏನು ಹೋದ್ರು, ಲೆಫ್ಟ್ ಹೋಗಿ ರೈಟ್ ಬಂದು ನಿಂತಾರೆ ಅಂತ ನಾನು ಹೇಳ್ಕೊಡ್ತೀನಿ. ಲೆಫ್ಟ್ ಹೋಗಿ, ಯಾಕಂದ್ರೆ ಭೂಮಿ ನಾನು ಸ್ವಲ್ಪ ಲೈಟ್ ಆಗಿ ಜೋಕು ಮಾಡ್ತಾ ಇರ್ತೀನಿ. ಸರ್ ಲೆಫ್ಟ್ ಇನ್ನೂ ಸರಿ ಕೆಡೆ ಬಂದು ನಿಂತಾರೆ ಅವರೆಲ್ಲ. ಸೊ ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ ನಾ ಹೇಳ್ತೇನೆ, ಹೂ ಇಸ್ ಲೆಫ್ಟ್, ಹೂ ಇಸ್ ರೈಟ್ ಉಳಿದಿಲ್ಲ. ಟುಡೇ ಐ ಆಮ್ ಸಮ್ವೇರ್, ಟುಮಾರೋ ಐ ಆಮ್ ಸಮ್ವೇರ್. ನಾನು ನಾಳೆ ಹೇಳೋದನ್ನೇ ಬೇರೆ ಹೇಳ್ತೀನಿ ಆಸ್ ಎ ಪೊಲಿಟಿಕಲ್ ಪರ್ಸನ್, ಟುಡೇ ಹೇಳೋದನ್ನೇ ಬೇರೆ ಹೇಳ್ತೀನಿ. ನಾನು ಯಾವ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತು ನಿಂತಿದ್ದೀನಿ ಅದೇ ದೊಡ್ಡ ಸಿದ್ಧಾಂತ ನಿಂತಿದೆ, ನಾಳೆ ಯಾವ್ದು ನಿಂತೀನಿ ಅದೇ ದೊಡ್ಡ ಸಿದ್ಧಾಂತ. ಸೊ ತಿಳ್ಕೊಬೇಕಾದ್ರೆ ನಾವು ಅವ್ರನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಸಿದ್ಧಾಂತಕ್ಕೆ ನಾವು ಅಂಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಬುದ್ಧಿಶಕ್ತಿಗೆ ಅಂಟ್ಕೊಳ್ಬೇಕು. ನಾನು ಮತ್ತೆ ತಿರ್ಗಾ ಅಲ್ಲೇ ಬರ್ತೇನೆ, ನಮ್ಗೆ ಏನ್ ಹೇಳಿದಾರೆ ಬಾಬಾ ಸಾಹೇಬ್ ಅಷ್ಟು ಸಾಕು, ಬೇರೆ ಏನು ಬೇಕಾಗಿಲ್ಲ. ನಮ್ಮ ಬದುಕನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮುಗಿದಾರೆ. ನಮ್ಗೆ ಯಾವ ಸಿದ್ಧಾಂತ ಬೇಕಾಗಿಲ್ಲ, ರೈಟು ಬೇಕಾಗಿಲ್ಲ, ಲೆಫ್ಟು ಬೇಕಾಗಿಲ್ಲ. ರೈಟ್ ನಲ್ಲಿ ನೀವು ಹೋದ್ರೆ ಫಂಡಮೆಂಟಲಿಸ್ಟ್ ಅಂತ ಹೇಳ್ತಾರೆ, ಅವರೇ ಎಕ್ಸ್ಟ್ರೀಮ್ ವಿಷಯ. ನೀವು ಲೆಫ್ಟ್ ನಲ್ಲಿ ಹೋದ್ರೆ ಎಕ್ಸ್ಟ್ರೀಮ್ ಇದಕ್ಕೆ ಹೋದ್ರೆ ನಕ್ಸಲ್ ಆಗಿರ್ತಾರೆ. ರೈಟ್ ನಲ್ಲಿ ನೀವು ಎಕ್ಸ್ಟ್ರೀಮ್ ಹೋದ್ರೆ ಫಂಡಮೆಂಟಲಿಸ್ಟ್ ಆಗಿರ್ತಾರೆ. ಮತ್ತೆ ನಕ್ಸಲ್ಗೂ ಫಂಡಮೆಂಟಲ್ಗೂ ವ್ಯತ್ಯಾಸ ಎಲ್ಲಿ ಉಳಿತದೆ? ಜಿಹಾದಿಗಳಿಗೆ ಮತ್ತೊಬ್ಬರಿಗೆ ವ್ಯತ್ಯಾಸ ಎಲ್ಲಿ ಉಳಿತದೆ? ಅದು ಕೂಡ ನಾವು ದೇವರಿಗಾಗಿ ಎಲ್ಲ ಮಾಡಬೇಕು ಅನ್ನೋ, ಯಾರಿಗೆ ಏನ್ ಮಾಡ್ಬೇಕಾಗ್ತದೆ, ನಿನಗೆ ಒಂದು ಹೊತ್ತಿನ ಅನ್ನ ಯಾರು ಕೊಡ್ತಾರೆ ಅದು ಋಣಿ ಆಗಿದೆ ಸಾಕು ಅಂತ. ನಮ್ಮ ಪ್ರಪಂಚದ ಶಿಕ್ಷಣ, ದೆನ್ ನಮ್ಮದೇ ಬದುಕು. ಆ ನೆಮ್ಮದಿ ಬದುಕಿನ ಆಯಾಮಗಳು ಬೇರೆ ಬೇರೆ ಇದೆ. ಒಂದು ಸೂರು ಹಾಕೊಂಡು, ಒಂದು ಬಟ್ಟೆ ಹಾಕೊಂಡು, ಒಂದು ನಡೆಯುವಂತ ಹಾದಿ ಆಗ್ಬೋದು. ನನ್ನ ದಿನನಿತ್ಯದ ಬದುಕಿನಲ್ಲಿ ನೆಮ್ಮದಿಯ ವಾತಾವರಣಕ್ಕೆ ಬೇರೆ ಬೇರೆ ಆಯಾಮಗಳು ಇರ್ತದೆ. ನನ್ನ ಮನೆ ಇದ್ರೆ ಒಂದು ಕಾರ್ ನೆಮ್ಮದಿ ಅನಿಸ್ತದೆ, ಕಾರ್ ಇಲ್ಲ ಒಂದು ಸ್ಕೂಟರ್ ನೆಮ್ಮದಿ ಅನಿಸ್ತದೆ. ಮತ್ತೊಂದಿಲ್ಲ ಒಂದು ಒಳ್ಳೆ ಬದುಕು, ನಾನು ಹಳ್ಳಿ ಒಳಗಿದ್ದೀನಿ, ಸಿಟಿಗೆ ಹೋದ್ರೆ ನೆಮ್ಮದಿ ಅನಿಸ್ತದೆ. ಅದಕ್ಕೆ ನೆಮ್ಮದಿ ಬದುಕಿನ ಆಯಾಮಗಳು ಬೇರೆ ಇರ್ತದೆ. ಶಿಕ್ಷಣ ಅನ್ನೋದು ಮೂಲ ಪಡ್ತದೆ. ಅದಕ್ಕಾಗಿನೇ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಾರೆ. ಅವುಗಳನ್ನ ಸರಿಯಾಗಿ ನಾವು ಬಳಸ್ಕೋಬೇಕು, ಅದ್ರ ಪ್ರಕಾರ ಹೋಗ್ಬೇಕು ಅನ್ನುವಂಥದ್ದು ಮಾತ್ರ ನಾನು ಇಂದಿನ ವೇದಿಕೆಯಿಂದ ಹೇಳ್ತಾ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೃಂದಾ ಮೇಡಮ್ ಅವರಿಗೆ ಮತ್ತು ತಮ್ಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಧನ್ಯವಾದ ಮಾಡ್ತೇನೆ. ಜೈ ಹಿಂದ್. ಈಗ ಕೊನೆಯ ಘಟ್ಟ ವಂದನಾರ್ಪಣೆ. ಶಾಂತಪ್ಪ ಹೆಬ್ಬಳಿ, ಸಂಶೋಧನಾ ವಿದ್ಯಾರ್ಥಿ, ರಾಜ್ಯಶಾಸ್ತ್ರ ವಿಭಾಗ, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ, ಮಾನ್ಯ ಕುಲಪತಿಗಳು, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಬೃಂದಾ ಅಡಿಗೆ, ಖ್ಯಾತ ಸಮಾಜ ಚಿಂತಕರು ಮತ್ತು ಸಂಚಾಲಕರು, ಮುಕ್ತಿ ಒಕ್ಕೂಟ ಬೆಂಗಳೂರು, ಇವರಿಗೆ ನನ್ನ ವತಿಯಿಂದ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಪ್ರತಿಭಾ ಮಠದ್, ಮಾನ್ಯ ವಿದ್ಯಾವಿಷಯಕ ಪರಿಷತ್ ಸದಸ್ಯರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವ ಡಾಕ್ಟರ್ ಶ್ರೀದೇವಿ ಕಟ್ಟಿಮನಿ, ಮಾನ್ಯ ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ನಿಂಗಣ್ಣ ಕಣ್ಣೂರ್, ಕುಲಸಚಿವರು, ಮೌಲ್ಯಮಾಪನ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಜಯಾಂಬಿಕಾ, ಹಣಕಾಸು ಅಧಿಕಾರಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ರಮೇಶ್ ಲಂಡನ್ಕರ್, ಕುಲಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ಚಂದ್ರಕಾಂತ್ ಯಾದವ್, ನಿರ್ದೇಶಕರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ನನ್ನ ವತಿಯಿಂದ ಹಾಗೂ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಸಿಂಡಿಕೇಟ್ ಸದಸ್ಯರಿಗೂ ಹಾಗೂ ಎಲ್ಲಾ ವಿಭಾಗಗಳ ಡೀನರಿಗೂ, ಎಲ್ಲಾ ವಿಭಾಗದ ಮುಖ್ಯಸ್ಥರಿಗೂ, ಎಲ್ಲಾ ವಿಭಾಗಗಳ ಪ್ರಾಧ್ಯಾಪಕರಿಗೂ, ಹಿರಿಯ ಪ್ರಾಧ್ಯಾಪಕರಿಗೂ ಹಾಗೂ ಅತಿಥಿ ಉಪನ್ಯಾಸಕ ವರ್ಗದವರಿಗೂ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ, ಸಂಶೋಧನೆ ವಿದ್ಯಾರ್ಥಿಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಶೇಷ ಆಹ್ವಾನಿತರಿಗೂ ಎಲ್ಲರಿಗೂ ನಾನು ಮತ್ತೊಮ್ಮೆ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಪ್ರಬುದ್ಧ ಭಾರತ್.